ಗೊತ್ತಾಗಿದೆ. ಶುಭ ನ್ಯಾಯ ಸಂದೇಶ. ನ್ಯಾಯ ಓದಿ. ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ನನ್ನ ಶಿಷ್ಯರು ನೀವಾದ್ದರಿಂದ ಜನರು ನಿಮ್ಮನ್ನು ಧಿಕ್ಕರಿಸುವರು, ಹಿಂಸಿಸುವರು, ಅನ್ಯಾಯವಾಗಿ ಇಲ್ಲ ಸಲ್ಲದ್ದನ್ನು ನಿಮ್ಮ ಮೇಲೆ ಹೊರಿಸುವರು. ಆಗ ನೀವು ಭಾಗ್ಯವಂತರು. ಅದಕ್ಕಾಗಿ ಹರ್ಷಿಸಿ ಆನಂದಪಡಿ. ಪ್ರಿಯರೇ, ಈ ಕೊನೆಯ ಭಾಗ ಅಂದ್ರೆ 10, 11, 12 ಇದು 3 ಜೊತೆಗೆ ನಾವು ತಗೋಬಹುದು. ಅಂದ್ರೆ ಈ ಕೊನೆಯ ಭಾಗ ಅಂತ ಹೇಳುವಾಗ ಅದರ ಒಂದು ಹೈ ಆಕ್ಸಲರೇಷನ್ ಸ್ಟಾರ್ಟ್ ಆಗುವುದು ಹೃದಯ ಶುದ್ಧಿಯುಳ್ಳವರು ಭಾಗ್ಯವಂತರು 8ನೇ ವಾಕ್ಯದಿಂದ. ನೋಡಿ, ನಾವು ನೋಡಿದೀವಿ ಹೃದಯ ಶುದ್ಧಿಯುಳ್ಳ ವ್ಯಕ್ತಿಗಳನ್ನು ಕುರಿತು ನೋಡಿದೀವಿ. ನೆಕ್ಸ್ಟ್ ಯಾವುದು? ಸಮಾಧಾನ ಉಂಟು ಮಾಡು. ಲಾಸ್ಟ್ ಕ್ಲಾಸ್ಲಿ ನಾವು ಅದೇ ಕಲಿತಿರ್ಬೋದು. ಸಮಾಧಾನ ಉಂಟು ಮಾಡುವರು ಅಂತ ಹೇಳುವಾಗ ಏನರ್ಥ? ನಾವು ನೋಡಿದೀವಿ, ಸುಮ್ಮನೆ ಹೋಗಿ ಯಾರಿಗೂ ಸಮಾಧಾನ ಉಂಟು ಮಾಡಲು ಸಾಧ್ಯ ಇಲ್ಲ. ಶುಭ ಸಂದೇಶವನ್ನು ಸಾರುವುದರ ಮುಖಾಂತರ ಮಾತ್ರವೇ, ಶುಭ ಸಂದೇಶದ ಮುಖಾಂತರ ಮಾತ್ರವೇ ಸಮಾಧಾನವು ಉಂಟಾಗಲು ಸಾಧ್ಯ. ಪ್ರಿಯರೇ, ಶುಭ ಸಂದೇಶವನ್ನು ಸಾರಲ್ಪಡುವಾಗ, ಶುಭ ಸಂದೇಶವಾಗುವಾಗ ಅಲ್ಲಿ ನ್ಯಾಚುರಲ್ ಆಗಿ ಸಮಾಧಾನ ಉಂಟಾಗ್ತದೆ. ಸೊ ಹೃದಯ ಶುದ್ಧಿ ಉಳ್ಳವರ ನೆಕ್ಸ್ಟ್ ಸ್ಟೆಪ್ ಏನು? ಸಮಾಧಾನ ಉಂಟು ಮಾಡು, ಶಾಂತಿ. ಅರ್ಥ ಆಯ್ತಿಲ್ಲ? ಸಮಾಧಾನ ಉಂಟು ಮಾಡುವರು ಅಂತ ಹೇಳುವಾಗ ಏನರ್ಥ? ಅವರು ಅವರು ಶುಭ ಸಂದೇಶ ಸಾರಬೇಕು, ಅವರು ಶುಭ ಸಂದೇಶ ಆಗ್ಬೇಕು. ಆ ದೇವರು ಕೊಡುವ ದೇವರ ಆ ಸಂದೇಶಗಳನ್ನು ರವಾನೆಗೊಳಿಸುವರಾಗ್ತಾರೆ ಈ ಈ ಸಮಾಧಾನ ಉಂಟು ಮಾಡುವರು ಅಂತ. ಬೇಕಾದ್ರೆ ನಾವು ನೋಡ್ಬೋದು, ಮೋಶೆ ನೋಡಿ, ಈ ಹೃದಯ ಶುದ್ಧಿಯುಳ್ಳವರು ಏನಾಗ್ತದೆ ಅಂತ ಹೇಳಿದ್ರೆ, ಹೃದಯ ಶುದ್ಧಿಯುಳ್ಳವರು ಭಾಗ್ಯವಂತರು, ಅವರು ದೇವರನ್ನು ಕಾಣುವರು. ಪ್ರಿಯ, ನಾವು ಅವತ್ತು ನೋಡಿದೀವಿ, ಮೋಶೆಯ ಜೀವನದಲ್ಲಿ 40 ವರ್ಷ ರಾಜಕುಮಾರನಾಗಿ, 40 ವರ್ಷ ಕುರುಬನಾಗಿ, ಆ ಕುರುಬನಾಗಿರುವಾಗ ಇವನ ಒಂದು ಪ್ಯೂರಿಫಿಕೇಶನ್ ನಡೀತಾ ಇತ್ತು. ಮರಳಿ ಬರುವಾಗ ಉರಿಯುವ ಪೊದೆಯಲ್ಲಿ ಮೋಶೆ ದೇವರನ್ನು ಕಂಡರು. ಹೃದಯ ಶುದ್ಧಿಯುಳ್ಳವರು ಭಾಗ್ಯವಂತರು, ಅವರು ದೇವರನ್ನು ಕಾಣುವಿರಿ. ಅವರು ದೇವರನ್ನು ಕಂಡ ನಂತರ ನೆಕ್ಸ್ಟ್ ಅವರ ರೋಲ್ ಏನು? ನೆಕ್ಸ್ಟ್ ಹಿ ಬಿಕೇಮ್ ಎ ಪೀಸ್ ಮೇಕರ್. ಪೀಸ್ ಮೇಕರ್ ಅಂದ್ರೆ ಏನಂತ? ಶಾಂತಿ ಉಂಟು ಕೊಡೋದು, ಯೇಸುವನ್ನು ಕೊಡೋದು, ಶುಭ ಸಂದೇಶ. ನೆಕ್ಸ್ಟ್ ಪೀಸ್ ಮೇಕರ್ ಅಂದ್ರೆ ನೋಡಿ, ದೇವರ ಸಂದೇಶವನ್ನು ಸಾರುವುದು. ದೇವರೇನ್ ಸಂದೇಶವನ್ನು ಕೊಟ್ಟರು ಮೋಶೆಗೆ? ನೋಡಿ, ನೀನು ಫರೋವನ ಹತ್ರಕ್ಕೆ ಹೋಗಿ ನನ್ನ ಜನರನ್ನು ಅವ್ರನ್ನ ಬಿಡಿಸಕ್ ಹೇಳಿ ದೇವರ ಸಂದೇಶವನ್ನು ಕೊಟ್ಟರು. ಇವನ್ ಫರೋವನ ಬಳಿಗೆ ಹೋದರು, ಸಂದೇಶವನ್ನು ಸಾರಿದರು. ಆ ಸಂದೇಶವನ್ನು ಸಾರಿದ್ರ ಮುಖಾಂತರ ನಾವು ಓದ್ತಾ ಇರುವಾಗ ಕಾಣಬಹುದು, ಇಸ್ರಾಯೇಲ್ ಜನರಿಗೆ ಅಲ್ಲಿಂದ ಬಿಡುಗಡೆ ಆಗ್ತಾ ಇದೆ, ಅವರಿಗೆ ಸಮಾಧಾನ ಲಭಿಸ್ತಾ ಇದೆ. ಅಲ್ಲಿಂದ ಬಂದು ಅವರು ಕಾನಾನೂರು ತಲುಪುವಂತೆ ದೇವರು ಅನುಗ್ರಹಿಸಿ. ಇದರ ಪ್ರಾರಂಭ ಇಲ್ಲಿ ಒಬ್ಬ ಮೋಶೆ ಹೃದಯ ಶುದ್ಧಿಯುಳ್ಳವನಾದಾಗ ಇಡೀ ಇಸ್ರಾಯೇಲ್ ಜನರಿಗೆ ಸಮಾಧಾನ ಉಂಟಾಗುವ ಒಂದು ಕಾರ್ಯ ಈ ಒಬ್ಬ ವ್ಯಕ್ತಿಯಿಂದ ನಡೆಯಲು ಸಾಧ್ಯ ಆಯಿತು. ಸೊ ಪ್ರಿಯರೇ, ಎಲ್ಲಿ ಯಾರು ಬೇಕಾದ್ರೆ ನೀವು ನೋಡಿ, ಯೆಶಾಯ ಪ್ರವಾದಿ ತನ್ನನ್ನು ಶುದ್ಧೀಕರಿಸಿದ ಆ ಸಮಯ 6ನೇ ಅಧ್ಯಾಯ 1ನೇ ವಾಕ್ಯದಿಂದ ನೋಡುವಾಗ, ಯೆಶಾಯ ಪ್ರವಾದಿಗೆ ದೇವರ ದರ್ಶನ ಕೊಟ್ಟರು ನೋಡಕ್ ಆಗ್ತಾ ಇರ್ಲಿಲ್ಲ. ಕಾರಣ ಹೃದಯ ಶುದ್ಧಿ ಇರಲಿಲ್ಲ. ಯಾಕಂದ್ರೆ
ಹೃದಯದ ತುಂಬುವಿಕೆಯಿಂದನೇ ಅಧರಗಳು ಮಾತನಾಡುವುದು. ಅದಕ್ಕೆ ಯೆಶಾಯ ಪ್ರವಾದಿ ಹೇಳ್ತಾ ಇದ್ದಾರೆ, ಸ್ವಾಮಿ ನಾನು ಏನು ಅಶುದ್ಧ ವದನದವನು ಮಾತ್ರವಲ್ಲ, ಅಶುದ್ಧ ವದನದವರ ಮಧ್ಯೆ ಬಾಳುವವನು. ನನ್ನ ಹೃದಯ ಸರಿ ಇಲ್ಲ, ನಾನು ಬಾಳುವುದು ಹೃದಯ ಅಶುದ್ಧಿಯುಳ್ಳವರ ಮಧ್ಯೆ. ಈ ಬೆಟ್ಟದ ಬೋಧನೆಯಲ್ಲಿ ಹೃದಯ ಶುದ್ಧಿಯುಳ್ಳವರು ಭಾಗ್ಯವಂತರು, ಅವರು ದೇವರನ್ನು ಕಾಣುವರು ಅಂತ ಹೇಳುವಾಗ, ನಾನ್ ದೇವರನ್ನ ಕಾಣ್ತಾ ಇದೆಯಲ್ಲ, ನನ್ನ ಹೃದಯ ಶುದ್ಧಿ ಇಲ್ಲ ಎಂದೇಳಿ ಗೋಳಾಡಿದಾಗ ದೇವರು ಅವನ ಹೃದಯವನ್ನು ಶುದ್ಧಿಯುಳ್ಳವನಾಗಿ ಮಾರ್ಪಡಿಸಿದರು. ಮತ್ತೆ ಇವನಿಗೆ ಅದು ದುಃಖ ಇಲ್ಲ, ಆ ಒಂದು ನೋವಿಲ್ಲ. ದೇವರನ್ನ ನೋಡ್ತಾ ಇದ್ದಾರೆ. ದೇವರನ್ನ ನೋಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಏನು? ಪೀಸ್ ಮೇಕರ್. ನೀವು ಯೆಶಾಯ ಪ್ರವಾದಿಯ ಗ್ರಂಥ 6ನೇ ಅಧ್ಯಾಯ 7ನೇ ವಚನದಿಂದ ಓದಿ. ಆ ಉರಿಯುವ ಕೆಂಡವನ್ನು ನನ್ನ ಬಾಯಿಗೆ ಮುಟ್ಟಿಸಿ, ಇದು ನಿನ್ನ ತುಟಿಗಳನ್ನು ತಾಕಿದೆ, ಈಗ ದೋಷ ನೀಗಿತು, ನಿನ್ನ ಪಾಪ ಪರಿಹಾರ ಆಯಿತು ಎಂದನು. ನೋಡಿ, ಅವನ ಹೃದಯ ಶುದ್ಧಿಯನ್ನು ದೇವರು ಮಾಡಿದರು, ಹೃದಯವನ್ನು ಶುದ್ಧಿಯುಳ್ಳದಾಗಿ ಮಾಡಿದರು. ಅದಾದ್ಮೇಲೆ ವಾಟ್ ಇಸ್ ದ ನೆಕ್ಸ್ಟ್ ಪ್ರೋಸೆಸ್? ಮುಂದುವರಿಸಿ ಓದಿ. ಆಗ ಯಾರನ್ನು ಕಳುಹಿಸಲಿ, ನಮ್ಮ ಪರವಾಗಿ ಹೋಗುವವನು ಯಾರು ಎಂಬ ನುಡಿ ಕೇಳಿಸಿತು. ಆಗ ನೋಡಿ, ಯಾರನ್ನು ಕಳುಹಿಸುವನು? ಹೃದಯ ಶುದ್ಧಿ ಉಳ್ಳವರಾಗುವಾಗ ನೆಕ್ಸ್ಟ್ ಸ್ಟೆಪ್ ಇದು, ಕಳುಹಿಸಬೇಕು. ಯಾರನ್ನ ಕಳುಹಿಸುವನು? ನಾನು. ನನ್ನ ಪರವಾಗಿ ಹೋಗುವವರು ಯಾರು? ಇವರು ಪೀಸ್ ಮೇಕರ್ಸ್ ಆಗ್ಬೇಕು. ಹೋಗಿ ಆ ಊರಿನಲ್ಲಿ, ಆ ವ್ಯಕ್ತಿಗಳಲ್ಲಿ ಶುಭ ಸಂದೇಶವನ್ನು, ದೇವರ ಆ ಸಂದೇಶವನ್ನು ರವಾನೆ ಮಾಡಿಸುತ್ತಾ, ಶುಭ ಸಂದೇಶವನ್ನು ಸಾರುತ್ತಾ ಶಾಂತಿಯುಳ್ಳವರಾಗಿ ಮಾರ್ಪಡಿಸುವ ಜವಾಬ್ದಾರಿ ದೇವರನ್ನು ನೋಡುವ ಪ್ರತಿಯೊಂದು ವ್ಯಕ್ತಿಗೂ ಆಗ್ತದೆ. ಯಾರನ್ನು ಕಳುಹಿಸುವನು ನಾನು? ನನ್ನ ಪರವಾಗಿ ಹೋಗುವುದು ಯಾರು? ಪ್ರಿಯರೇ, ಈ ಒಂದು ಹೃದಯ ಶುದ್ಧಿಯುಳ್ಳ ದೇವರ ಶುಭ ಸಂದೇಶವನ್ನು ಲಭಿಸಿದ ನಮಗೆ ನೆಕ್ಸ್ಟ್ ನಮ್ಮ ಆ ಒಂದು ರೈಚಿಯಸ್ನೆಸ್ ಏನಂದ್ರೆ, ನೀತಿ ಏನಂದ್ರೆ, ಈ ಶುಭ ಸಂದೇಶವನ್ನು ಏನ್ ಮಾಡ್ಬೇಕು? ಸಾರಬೇಕು. ಪ್ರಿಯರೇ, ಆಕ್ಚುಲಿ 6ನೇ ವಾಕ್ಯದಲ್ಲೂ ನೀತಿ ನ್ಯಾಯದ ಬಗ್ಗೆ ಹೇಳ್ತಾ ಇದೆ. 6ನೇ ವಾಕ್ಯದಲ್ಲಿ ನೀತಿ ನ್ಯಾಯ ಏನೆಲ್ಲ ಮಾಡ್ಬೇಕು? ನೀತಿ ನ್ಯಾಯಕ್ಕಾಗಿ ಹಸಿದು ತೊರೆಯುವರು ಭಾಗ್ಯವಂತರು, ಹಸಿದು ದಾಹಗೊಳ್ಳಬೇಕು. ಈ ವಚನಕ್ಕಾಗಿ ನೀವು ಹಸಿದು ದಾಹಗೊಳ್ಳಬೇಕು. ಬೇರೆ ಇದೆಲ್ಲ ಒಂದು ಸ್ಟೆಪ್ಸ್. ನಾವು ನಿಜವಾಗಿ ಇದು ಆಳವಾಗಿ ಕಲಿಯೋದಾದ್ರೆ, ಈ ನೀತಿ ನ್ಯಾಯಕ್ಕಾಗಿ ನೀವು ಹಸಿದು ದಾಹಗೊಳ್ಳುವಾಗ ಏನಾಗ್ತದೆ? ದೇವರು ಅವರಿಗೆ ತೃಪ್ತಿಯ ನೀವರು. ಅವರಿಗೆ ದೇವರು ತೃಪ್ತಿಯನ್ನು. ನೀವು ಪ್ರಿಯರೇ, ನೀವು ದೇವರ ಮುಂದೆ, ಸ್ವಾಮಿ ನಿಮ್ಮ ವಚನವನ್ನು ಕೊಡಿ, ಸ್ವಾಮಿ ನಿಮ್ಮಲ್ಲಿ ಮಾತನಾಡುವ ಕೃಪೆ ನಮಗೆ ಕೊಡಿ, ನಿಮ್ಮ ದರ್ಶನವನ್ನು ಕಾಣುವ ಕೃಪೆಯನ್ನು ಕೊಡಿ. ಇದೇ ಆಗಿದೆ ಈ ನೀತಿಗಾಗಿ ದಾಹಗೊಳ್ಳುವ, ಹಸಿವು ದಾಹಗೊಳ್ಳುವ ವ್ಯವಸ್ಥೆ. ಪ್ರಿಯ, ದೇವರು ಕೊಟ್ಟೇ ಕೊಡುವರು. ಅದು ಸ್ವೀಕರಿಸಬೇಕಾದ್ರೆ ನಮ್ಮ ಹೃದಯ ಶುದ್ಧಿ ಉಳ್ಳದಾಗಿ ಮಾರ್ಪಾಡಾಗಬೇಕು. ನಮ್ಮ ಹೃದಯ ಶುದ್ಧಿ ಉಳ್ಳದಾಯಿತು. ನೆಕ್ಸ್ಟ್ ಸ್ಟೆಪ್ ಏನು? ನಾವು ಸ್ವೀಕರಿಸಿದ ಈ ವಚನಗಳು ಇದರಿಗೆ ಸಾರಲೇಬೇಕು. ಅದೇನೆ 2ನೇ ನೀತಿ ಅಂತ ಹೇಳೋದು. ಈ ನೀತಿಗೆ, ಮೊದಲನೇ ನೀತಿಗಿಂತ 2ನೇ ನೀತಿಗೆ ಒಂದು 2-3 ಸ್ಟೆಪ್ಸ್ ಇದೆ. ಹೇಳಿ ಸರ್, ಇದೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ದಯಾವಂತರು ಭಾಗ್ಯವಂತರು ಅಂದ್ರೆ ದಯೆಯನ್ನು, ಕರುಣೆಯನ್ನು ನೀಡುವವರು ಭಾಗ್ಯವಂತರು. ಸೊ ಅವರು ದೇವರನ್ನ ಕಾಣುವರು. ಸಾರಿ, ದೇವರ ದಯೆ ಅವರಿಗೆ ದೊರಕುವುದು. ನೆಕ್ಸ್ಟ್
ನೆಕ್ಸ್ಟ್ ನಿರ್ಮಲ ಹೃದಯಗಳು ಭಾಗ್ಯವಂತರು, ಹ್ಮ್ ಅವರು ದೇವರನ್ನು ಕಾಣುವರು. ಈ ಹ್ಮ್. 2 ಸ್ಟೆಪ್ಸ್. ಓಕೆ. ಆಮೇಲೆ ಅಂದ್ರೆ ಶಾಂತಿಗಾಗಿ ಹ್ಮ್ ಹ್ಮ್ ಹೇಳಿ ಸರ್. ಶಾಂತಿಗಾಗಿ ಶ್ರಮಿಸುವವರು, ಹ್ಮ್ ಅಂದ್ರೆ ಸಮಾಧಾನವನ್ನ ತರುವವರು, ಹ್ಮ್ ಅದಕ್ಕಾಗಿ ಕಷ್ಟಪಡುವವರು, ಅವರು ದೇವರ ಮಕ್ಕಳಾಗುವ ಭಾಗ್ಯ ಸಿಗುವುದು. ಸೊ ಆಕ್ಚುಲಿ ಇದು ಒಂದು ಅಷ್ಟಭಾಗಿಗಳು ಪೂರ್ತಿ ಒಂದು ಡಿಸೈಪಲ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್. ಈ ಸ್ವಾಮಿಯ ಶಿಷ್ಯರಿಗೆ ನಿಜವಾದ ಶಿಕ್ಷಕ ಆ ತರಬೇತಿ ಕೊಡ್ತಾ ಇದ್ದಾರೆ. ಸೊ ದೇವರ ವಾಕ್ಯಕ್ಕಾಗಿ, ದೇವರ ದರ್ಶನಕ್ಕಾಗಿ ನೀವು ದಾಹಗೊಳ್ಳಿರಿ, ಹಸಿವು ದಾಹಗೊಳ್ಳಿರಿ, ಅವ್ರು ಕೊಡ್ತಾರೆ. ಅದು ಕೊಡುವಾಗ ಅದು ಸ್ವೀಕರಿಸುವುದಕ್ಕಂತೆ ದೇವರು ನಮ್ಮ ಹೃದಯಗಳನ್ನ ಶುದ್ಧಿಯುಳ್ಳದಾಗಿ ಮಾಡುವುದು. ಓಕೆ. ಯಾಕಂದ್ರೆ ಈ ವಚನ ನಮ್ಗೆ ಸಿಕ್ಕುವಾಗ ನ್ಯಾಚುರಲಿ ನಾವು ತಾಳ್ಮೆಯುಳ್ಳವರಾಗಿ, ದಯಾವಂತರಾಗಿ ನಾವು ಮಾರ್ಪಾಡಾಗೆ ಆಗ್ತೀವಿ. ಆಗ ನಮ್ಮ ಹೃದಯಗಳ ಶುದ್ಧೀಕರಣ ಪ್ರೋಸೆಸ್ ನಡೆಯುತ್ತದೆ. ಶುದ್ಧೀಕರಣ ಪ್ರೋಸೆಸ್ ನಡೆಯುವಾಗ ನಾವು ನಿಜವಾಗಿಯೂ ಆ ಶಾಂತತೆಯನ್ನು, ಸಮಾಧಾನವನ್ನು ಉಂಟು ಮಾಡುವರಾಗ್ತೇವೆ. ಪ್ರಿಯರೇ, ನೀವೇ ಪರೀಕ್ಷಿಸಿ ನೋಡಿ. ಈಗ ಹಟ್ಸ ನಿಮಗೆ ಈ ದೇವರ ವಚನ ನಿಮ್ಗೆ ಲಭಿಸಿದಾಗ ಈ ಸ್ಟೆಪ್ಸ್ ನೀವು ನೋಡಿ. ನೀವು ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ ಯಾವುದು ಅಂದ್ರೆ ಈ ಸ್ಟೆಪ್ ಒಂದೊಂದಾಗಿ ನಾವು ಕಲಿಯಬೇಕು. 3ನೇ ವಾಕ್ಯ ತಗೊಳ್ಳಿ. ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು. ಅಂದ್ರೆ ನಾನು ಹೇಳುವಾಗ ಒಬ್ಬೊಬ್ಬರು ನಮ್ಮ ಆ ಒಂದು ಪರ್ಸನಾಲಿಟಿಯನ್ನು ಅವಲೋಕನೆ ಮಾಡಿ. ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು ಎಂದು ಹೇಳುವಾಗ ನಮ್ಮ ಆತ್ಮರ ಬಡತನವನ್ನು ತಿಳಿಯುವ ವ್ಯಕ್ತಿ ಭಾಗ್ಯವಂತರು. ಹಟ್ಸನ್ ತಮ್ಮ ಸಾಕ್ಷ್ಯದ ಮುಖಾಂತರ ಸುಮಾರು ಸತಿ ಹೇಳಿದ್ದಾರೆ, ಒಂದು ಕನ್ಫೆಷನ್ಗಾಗಿ ರೆಡಿ ಆಗ್ತಾ ಇರ್ಲಿಲ್ಲ, ಆದ್ರೆ ಅದಕ್ಕಾಗಿ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದಾಗ ಆ ಹೃದಯದ ಬಡತನವನ್ನು ಒಂದೊಂದಾಗಿ ದೇವರು ನಿಮಗೆ ತೋರಿಸಿಕೊಟ್ರು ಎಂದು ನೀವು ಸಾಕ್ಷ್ಯ ಕೊಟ್ಟಿದ್ದೀರಾ ಅಲ್ವಾ ಸರ್? ಹೌದು. ಓಕೆ, ಇದು 3ನೇದು. 4ನೇ ಸ್ಟೆಪ್ ಏನು? ದುಃಖಿಗಳು ಭಾಗ್ಯವಂತರು. ನಿಜವಾಗಿ ನೀವು ಹತ್ತಿದ್ದೀರಾ? ಈ ನಿಮ್ಮ ಪಾಪಗಳಿಗಾಗಿ ನಿಜವಾಗಿ ದುಃಖ ಪಟ್ಟಿದ್ದೀರಾ? ಅದು ಕರೆಕ್ಟ್ ಅಲ್ವಾ ಸರ್? ಅದು ಆಟೋಮೆಟಿಕ್ ಸರ್, ಆ ಟೈಮಲ್ಲಿ ಆಟೋಮೆಟಿಕ್ ಬರುತ್ತೆ ಅದು. ಆ ಸೆಕೆಂಡ್ ಸ್ಟೆಪ್ ನ್ಯಾಚುರಲಿ ಬರುವಂತ ಪ್ರಾಸೆಸ್. ಆಗ ಏನಾಗ್ತದೆ, ಈ ಗೋಲಾಡಿ ಪಾವ್ಯಕ್ಯಾವನೆಲ್ಲ ಮಾಡಿದ ನಂತರ ನಮ್ಗೇನ್ ಬರುತ್ತದೆ? ತುಂಬಾ ಒಂದು ಶಾಂತತೆ ಉಂಟಾಗ್ತದೆ. ಶಾಂತತೆ ಅಂದ್ರೆ ಏನೇ ಬಿರುಗಾಳಿಗಳೆಲ್ಲ ಇದೆ, ಸಮಸ್ಯೆಗಳೆಲ್ಲ ಸುತ್ತಮುತ್ತಲು ಇದೆ, ಆದ್ರೂ ಒಂದು ಶಾಂತತೆ ನಮ್ಗುಂಟಾಗ್ತದೆ. ಅರ್ಸ ನೀವು ಅದನ್ನ ಅನುಭವಿಸಿದ್ದೀರಾ? ಸರ್, ನನ್ನದು ಒಂದು ಆಗಿದೆ. ಈ ಶಾಂತತೆ ಉಂಟಾಗುವಾಗ ಏನಾಗ್ತದೆ? ನೀವು ಭೂಮಿ ಅವಕಾಶವುಳ್ಳವರಾಗುವುದು. ಅಂದ್ರೆ ಈ ಒಂದು ಅವಸ್ಥೆ ಬರುವಾಗ ನೀವೆಲ್ಲಿ ಕೆಲಸ ಮಾಡ್ತಾ ಇದ್ದೀರೋ, ನೀವ್ ಎಲ್ಲಿ ಇದ್ದೀರೋ ಅಲ್ಲಿನ ಒಂದು ಉಸ್ತುವಾರಿಯಾಗಿ ನಿಮ್ಮನ್ನ ದೇವರು ಮಾರ್ಪಡಿಸಿ. ನೀವು ಅಂಗಡಿಲಿ ಕೆಲಸ ಮಾಡ್ತೀರಾ, ಅಲ್ಲಿನ ಮುಖ್ಯಸ್ಥರಾಗಿ, ಅಲ್ಲಿನ ಒಂದು ಜವಾಬ್ದಾರಿ ಉಳ್ಳ ವ್ಯಕ್ತಿಯಾಗಿ, ಮೇನ್ ಮುಖ್ಯಸ್ಥರಾಗಿ ಅವರು ನಿಮ್ಮನ್ನು ಮಾರ್ಪಡಿಸುವರು. ಇದು ಆಗಿದೆಯಲ್ಲ? ಆಗಿದೆ. ಓಕೆ. ಇನ್ನು ಏನಂದ್ರೆ, ಈ ಒಂದು ಅವಸ್ಥೆಯಲ್ಲೇ ನಿಮ್ಗೆ ಬರುವ ಒಂದು ಆಸೆ, ನಾನಿನ್ನು ದೇವರನ್ನು ನೋಡಬೇಕು, ಇನ್ನು ದೇವರ ವಚನವನ್ನು ತಿಳಿಯಬೇಕು, ಇನ್ನು ದೇವರ ವಚನ ಸಾರಬೇಕು. ಈ ದಾಹ ಬರುವುದು ಅದರ ನೆಕ್ಸ್ಟ್ ಸ್ಟೆಪ್. ಅದು ಬಂದಿದೆಯಲ್ಲ? ಬಂದಿದೆ. ಓಕೆ. ಸೊ ಈಗ ಏನಾಗ್ತದೆ? ಈ ವಚನ ಸಾರಬೇಕು ಅಂತ ಆಸೆ ಬರುವಾಗ ದೇವರ ವಚನವನ್ನು ಕೊಡ್ತಾರೆ. ವ್ಯಕ್ತಿಗಳ ಮುಖಾಂತರ ನೇರವಾಗಿ ದೇವರ ವಚನ ಕೊಡ್ತಾರೆ. ಇದು ಅವರ ಹೃದಯದಲ್ಲಿ ತುಂಬುತ್ತದೆ. ತುಂಬುವಾಗ ಏನಾಗ್ತದೆ? ನಾನು ಇತರರಿಗೆ ಸಾರಲೇಬೇಕು ಅಂತ ಬರುತ್ತೆ. ಕರೆಕ್ಟ್ ಅಲ್ವಾ? ಇತರರಿಗೆ ಸಾರಲೇಬೇಕು ಅಂತ ಬರುವಾಗ ಏನಾಗ್ತದೆ?
ಅಲ್ಲಿ ಇಲ್ಲಿ ಸ್ವಲ್ಪ ಇರಿಸು ಮುರುಸುಗಳು ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ಮನೆಯಲ್ಲಿ ಸ್ಟಾರ್ಟ್ ಆಗ್ತದೆ, ಸ್ವಲ್ಪ ಕೆಲಸ ಮಾಡುವ ಸ್ಥಳದಲ್ಲಿ ಸ್ಟಾರ್ಟ್ ಆಗ್ತದೆ. ಇನ್ನು ಸ್ವಲ್ಪ ಅದಕ್ಕೆ ಅಪೋಸಿಟ್ ಆಗಿ ಸುಮಾರು ಇಶ್ಯೂಗಳು ಉಂಟಾಗ್ತದೆ. ಆ ಸಮಯದಲ್ಲಿ ನಿಮಗೆ ಗೊತ್ತು, ಹಳೆಯ ಅವಸ್ಥೆಯಲ್ಲಿ ನಾನು ಪ್ರತಿಕ್ರಿಯೆ ಮಾಡಿದ್ರೆ ನಡಿಯಲ್ಲ, ನಾನು ತಾಳ್ಮೆ ಉಳ್ಳವನಾಗಬೇಕು. ನೀವು ಮನೆಯಲ್ಲೂ ತಾಳ್ಮೆ ಉಳ್ಳವರಾಗಿದ್ದೀರಾ, ಕೆಲಸ ಮಾಡುವ ಸ್ಥಳದಲ್ಲೂ ತಾಳ್ಮೆ ಉಳ್ಳವರಾಗಿದ್ದೀರಾ. ಕರೆಕ್ಟ್ ಅಲ್ವಾ? Yes, sir. ಅದು ನೆಕ್ಸ್ಟ್ ಸ್ಟೆಪ್. ಇಷ್ಟ ತಾಳ್ಮೆ ಉಳ್ಳವರಾಗುವಾಗ ಇದೊಂದು ಪಕ್ಕ ಟ್ರೈನಿಂಗ್ ಪ್ರೋಗ್ರಾಮ್. ಈಗ ಏನಾಗ್ತದೆ, ಮೆತ್ತಿಗೆ ನಿಮಗೆ ನಿಮ್ಮ ಹೃದಯದ ಅಶುದ್ಧಿಯ ಅವಸ್ಥೆಗಳು ದೇವರು ತೋರಿಸ್ಕೊ, ಇದು ನನ್ನಿಂದ ತೆಗೀಬೇಕು, ಇದು ನನ್ನಿಂದ ತೆಗೀಬೇಕು, ನಾನಿನ್ನೂ ಪರಿಶುದ್ಧಿ ಉಳ್ಳವನಾಗಬೇಕು, ಇನ್ನೂ ಪರಿಶುದ್ಧಿ ಉಳ್ಳವನಾಗಬೇಕು. ಈ ಒಂದು ಅವಸ್ಥೆನ ಬರ್ತಾ ಇದೆಯಲ್ಲ ಈ ಸರ್? ಒಂದು ಅವಸ್ಥೆಗೆ ಕಾಯ್ತಾ ಇದೆ ಸರ್. ಅಂದ್ರೆ ಇದೊಂದು ಚೇಂಜಿಂಗ್ ಕಾಯ್ತಾ ಇದೆ. ಈ ಸ್ಟೆಪ್ ಈ ಒಂದು ಹೃದಯದಲ್ಲಿ ಶುದ್ಧಿ ಬರುವಾಗ ಏನಾಗ್ತದೆ, ಮತ್ತೆ ನಮ್ಗೆ ಓಪನಿಂಗ್ ಆಗುತ್ತೆ. ಮತ್ತೆ ಆಗಿದೆ, ನಾವು ಮನೆಯಲ್ಲೂ ಒಂದು ಒಂದು ಸಮಾಧಾನ ಉಂಟು ಮಾಡೋರಾಗ್ತೇವೆ, ಕೆಲಸ ಮಾಡುವ ಸ್ಥಳದಲ್ಲೂ ಸಮಾಧಾನ ಉಂಟು ಮಾಡೋರಾಗ್ತೇವೆ. ಎಲ್ಲಿ ಹೋದ್ರೂ ಒಂದು ವಚನ, ಮನೆಯಲ್ಲಾದ್ರೂ ಹೆಚ್ಚು ಸಮಯ ಪ್ರಾರ್ಥನೆ ಮಾಡುವ ವ್ಯಕ್ತಿ, ಕೆಲಸ ಮಾಡುವ ಸ್ಥಳದಲ್ಲಿ ಸ್ವಲ್ಪ ಪ್ರಾರ್ಥನೆ, ಸ್ವಲ್ಪ ಜಾಸ್ತಿ ಇಲ್ಲದೆ ಇದ್ರು ಅಟ್ಲೀಸ್ಟ್ ಬೇರೆಯವರಿಗೆ ಗೊತ್ತಾಗ್ತದೆ ನೀವು ಪ್ರಾರ್ಥಿಸುವ ವ್ಯಕ್ತಿ ಅಂತ ಹೇಳಿ. ಸೊ ಪ್ರಿಯರೇ, ಈ ಸಮಯದಲ್ಲಿ ಈ ಸಮಯದಿಂದ ನಾವು ದೇವರನ್ನು ಕಾಣಲು, ದೇವರ ಆ ಒಂದು ಅನುಭವದಲ್ಲಿ ಇನ್ನು ಬೆಳೆಯಲು ನಾವು ಪ್ರಾರಂಭ ಆಗ್ತೇವೆ. ಇದಾಗಿ ನಂತರ ನೆಕ್ಸ್ಟ್ ಸ್ಟೆಪ್ ಆಗಿದೆ, ನಿಮಗೆ ಸಿಕ್ಕಿರುವ ವಚನ ದೇವ್ರು ಕೊಟ್ರಲ್ಲ, ಆ 6ನೇ ಅಧ್ಯಾಯ ವಚನದಲ್ಲಿ 6ನೇ ವಚನದಲ್ಲಿ ಕೊಟ್ರಲ್ಲ, ನೀವು ದಾಹಗೊಂಡಾಗ ದೇವರು ನಮಗೆ ವಚನ ಕೊಟ್ರು. ಈ ವಚನ ನೀವು ಸಾರಲು ಹೋಗ್ತೀವಿ. ನೀತಿಗಾಗಿ ಏನು ಏನು ನ್ಯಾಯ ನೀತಿಗಾಗಿ ಹಸಿದು ಆತೋರಿವರು ಭಾಗ್ಯವಂತರು. ಅಲ್ಲ, 10ನೇ ವಾಕ್ಯ ನ್ಯಾಯ ನೀತಿಯ ನಿಮಿತ್ತ ಹಿಂಸೆ ತಾಳುವವರು ಭಾಗ್ಯವಂತರು. ಹಿಂಸೆ ಸ್ವಲ್ಪ ಪ್ರಾರಂಭ ಆಗ್ತದೆ. ಈ ನ್ಯಾಯ ನೀತಿಗಾಗಿ ಈಗ ನೀವು ಸಾರಲು ಹೋಗ್ತಾ ಇದ್ದೀವಿ. ಸಾರಲು ಹೋಗುವಾಗ ಏನಾಗ್ತದೆ, ಸ್ವಲ್ಪ ಹಿಂಸೆ. ಅಯ್ಯೋ, ಬೇರೆ ಏನ್ ಕೆಲ್ಸ ಇಲ್ವಾ ನಿಮ್ಗೆ? ಅದೆಲ್ಲ ಸಾರಕ್ಕೆ ಗುರುಗಳು ಕನ್ಯಾಸ್ತ್ರೀಯರೆಲ್ಲ ಇದ್ದಾರಲ್ಲ, ನೀವೇ ಹೋಗ್ಬೇಕಂದಿದೀಯಾ? ಮನೆಯಲ್ಲಿ ಇಷ್ಟು ಕೆಲಸ ಇದೆಯಲ್ಲ, ನಿಮ್ಗೆ ರಜಾ ಸಿಕ್ಕುವುದು ಕಷ್ಟ ಆಗ್ತದೆ. ಈ ಪ್ರೋಸೆಸ್ ಎಲ್ಲ ಇಲ್ಲ ಸಲ್ಲದೆ ಇರೋ ಮಾತುಗಳು ಬರುತ್ತೆ. ನೀನು ಹಾಗೇನಾ ಹೀಗೇನ ಇದೆಲ್ಲ ಬರುತ್ತೆ. ಒಂದ್ ರಜೆ ನನಗಾಗಿ ಯಾರು ತಗೊಂಡಿಲ್ಲ ಅಂತ ಬರುತ್ತೆ. ನೀವ್ ಬರೀ ದೇವ್ರು ದೇವ್ರು ಅಂತಾನೆ ಹೇಳಿ ಅಂತ ಬರುತ್ತೆ. ಇದೆಲ್ಲ 10ನೇ ವಾಕ್ಯದಲ್ಲಿ ಬರುವ ಕಾರ್ಯ. ನಮ್ಗಿದೆಲ್ಲ ಡೈಲ್ಯೂಟ್ ಆಗಿರೋದು. ನಾವು ಏನಂದ್ರೆ, ಚಿಕ್ಕ ಮಕ್ಕಳಿಗೆ ಈ 100 mg ಟ್ಯಾಬ್ಲೆಟ್ ಕೊಡ್ತಾರಲ್ಲ, ಆ ಲೆವೆಲ್ ಅಲ್ಲೇ ನಮ್ಗೆ ಬರೋದು. ಏನು 500 mg ಏನ್ ಬಂದಿಲ್ಲ ಇನ್ನು. ಓಕೆ, ಸೊ ನ್ಯಾಯ ನೀತಿಗಾಗಿ ಸ್ವಲ್ಪ ನಾವು ಸಹನೆಗಳನ್ನು ಸಹಿಸಲೇಬೇಕು. ಶಶಿಕಲಾ ಸಿಸ್ಟರ್ ಒಂದು ಧ್ಯಾನದಲ್ಲಿ ಪಾಲ್ಗೊಳ್ಳಬೇಕು ಅಂತ ಆಸೆ ಇದೆ, ಆದ್ರೆ ನೋಡೋಣ, ಟೈಮ್ ಬರಲಿ, ರಜೆ ಆಗಲಿ. ಆದ್ರೆ ರಜೆ ಆಗುವಾಗ, ಮ್ಯಾಕ್ಸಿಮಮ್ ರಜೆ ಇರುವಾಗ ನಾನು ಅಟ್ಲೀಸ್ಟ್ ಮನೆಯಲ್ಲಾದ್ರೂ ಕೂರ್ಬೇಕಲ್ಲ ಅಂತ ಆಸೆನೇ ಬರುತ್ತೆ ಅಲ್ವಾ? ಸೊ ಇಲ್ಲಿ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗ್ತದೆ. ಓಕೆ, ನ್ಯಾಯ ನೀತಿಗಾಗಿ ಸಹನೆಗಳು, ಕಷ್ಟ ಸಂಕಷ್ಟಗಳು ಇಲ್ಲಿ ಪ್ರಾರಂಭ ಆಗ್ತದೆ. ಈ ಸಮಯದಲ್ಲಿ ಮೊದಲನೇ ಸ್ಟೆಪ್ಗಳೆಲ್ಲ ಕರೆಕ್ಟ್ ಆಗಿ ಫುಲ್ಫಿಲ್ ಆದ ವ್ಯಕ್ತಿ, ಕಷ್ಟ ಸಂಕಷ್ಟಗಳು ಬರುವಾಗ ಪ್ರೈಸ್ ದಿ ಲಾರ್ಡ್ ಅಂತ ಹೇಳಿ ಈ ಕಷ್ಟ ಸಂಕಷ್ಟಗಳು ಸ್ವೀಕರಿಸ್ಬಿಡು. ಎದುರಾಗಿ ಮಾತಾಡಲ್ಲ, ಅಗ್ರೆಸಿವ್ ಆಗಿ ಮಾತಾಡಲ್ಲ. ಇರ್ಲಿ, ಇದು ನಮ್ಗೆ ಗೊತ್ತು, ಇದು ಫಾರ್ಮುಲಾ ಈಗೇನೆ. ಈ ಮ್ಯಾಥಮೆಟಿಕ್ಸ್ ಅಲ್ಲಿ ಫಾರ್ಮುಲಾ ಇದೆ. a plus b is equal to a plus b whole square is equal to a square plus 2ab plus b square. ಇದಾಗ್ಲೇಬೇಕು, ಇದಲ್ಲದೆ ಬೇರೆ ಪ್ರೊಸೀಜರ್ ಇಲ್ಲ. ಸೊ ಇದೇ ರೀತಿಯಲ್ಲಿ ಈ ಫಾರ್ಮುಲಾ ಈಗೇನೆ, ಡಿಸೈಪಲ್ಶಿಪ್ ಫಾರ್ಮುಲಾ ಈಗೇನೆ, ಶಿಷ್ಯರಾಗಬೇಕಾ ಫಾರ್ಮುಲಾ ಇದೇನೆ. ಸೊ ನೀವು ವಚನ ಸಾರಲು ಮುಂದೆ ಹೋಗ್ತಾ ಇದ್ದೀವಿ, ಅರ್ಥ ಆಯ್ತಲ್ಲ? ಈ ಸಹನೆಗಳನ್ನು ಸಹಿಸಿ ವಚನ ಸಾರಲು ಮುಂದೆ ಹೋಗುವಾಗ ಪ್ರಿಯರೇ, ಇಲ್ಲಿಂದ ಆಗಿದೆ ಒಂದು ಟರ್ನಿಂಗ್ ಪಾಯಿಂಟ್.
ಆ ಟರ್ನಿಂಗ್ ಪಾಯಿಂಟ್ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ. ಮತ್ತಾಯನ ಶುಭ ಸಂದೇಶ 28ನೇ ಅಧ್ಯಾಯ. ನೀವು ನೋಡಿ, ಮೋಶೆಗೆ ಯಾವಾಗ ನಾವು ನಾವು ಕೊಡುವ ಘನತೆ ಗೌರವ ಕೊಡುವುದು ಯಾವತ್ತಿಂದ, ಯಾವ ವಯಸ್ಸಿನಿಂದ? ಯಾರಾದ್ರೂ ಹೇಳ್ತೀರಾ? ಮೋಶೆಗೆ 80ರ ನಂತರ, 80ರ ವಯಸ್ಸಿನ 80ರ ನಂತರ ಯಾವಾಗ ಈ ನ್ಯಾಯ ನೀತಿಗಾಗಿ ಕಷ್ಟ ಸಂಕಷ್ಟಗಳು ಸಹಿಸಲು ಪ್ರಾರಂಭಿಸಿದರೋ ಅಲ್ಲಿಂದ ಅವನ ಘನತೆ ಗೌರವ ಹೆಚ್ಚಾಗಿದೆ. ಯೆಶಯ ಪ್ರವಾದಿಗೆ ಯಾವಾಗ ಘನತೆ ಗೌರವ ಹೆಚ್ಚಾಗಿರುವುದು? ಈ ದೇವಾಲಯದಲ್ಲಿ ದೈವ ದರ್ಶನವನ್ನು ಕಂಡ ನಂತರ ಮೋಶೆಯ ಗೌರವ ಘನತೆ ಹೆಚ್ಚಾಗಿತ್ತು. ಪೌಲನಾದ ಸೌಲನಿಗೆ ಯಾವಾಗ ನಿಜ ಘನತೆ ಗೌರವ ಹೆಚ್ಚಾಗಿರುವುದು? ದಮಸ್ಕ ಆದ್ಮೇಲೆನೆ. ಅವನ ಡೆಮಾಸ್ಕಸ್ ಅನುಭವದಲ್ಲಿ ಯೇಸುವನ್ನು ಕಂಡ ನಂತರ ಅವನ ರೇಂಜೇ ವ್ಯತ್ಯಾಸ ಆಯಿತು. ಪ್ರಿಯರೇ, ನಾವು ಎಲ್ಲಿದ್ದೀವಿ? ನಾವು ಒಬ್ಬೊಬ್ಬರು ಯೋಚನೆ ಮಾಡೋಣ. ನಾವು ಆ ಡೆಮಾಸ್ಕಸ್ ಅನುಭವದ ಬೆರಗಿರುವ ಸೌಲನ ಅಥವಾ ಅಲ್ಲಿಂದ ಮುಂದೆ ದಾಟಿ ಹೋಗ್ತಾ ಇದೀವ? ನಾವು ಗಮಾಲಿಯನ ಅಡಿಯಲ್ಲಿ ಕಲಿಯುವ ವ್ಯಕ್ತಿಗಳು, ನಾವು ಎಲ್ಲಾ ಕಾರ್ಯಗಳು ಅಚ್ಚುಕಟ್ಟಾಗಿ ಸಂತ ಪೌಲನ ಹಾಗೆ ಯಹೂದ ಧರ್ಮವನ್ನು ಕರೆಕ್ಟ್ ಆಗಿ ಪಾಲಿಸುವ ವ್ಯಕ್ತಿಗಳು. ಇದೆಲ್ಲ ನಾವು ಮಾಡೋದಾದ್ರೆ ನಾವು ಬರೀ ಸೌಲನೇ ಆಗಿದ್ದೇವೆ, ಪೌಲನಾಗಿಲ್ಲ ಇನ್ನು. ಪೌಲನಾಗುವಾಗ ನೋಡಿ, ಈ 10ನೇ ವಚನದಿಂದಾನೇ ಪೌಲನಾಗುವ ಪ್ರೋಸೆಸ್ ಆಗುವುದು. 10ನೇ ವಚನದವರೆಗೆ ಸೌಲನ ಆ ಒಂದು ರಿಫೈನಿಂಗ್ ಪ್ರೋಸೆಸ್ ಮಾತ್ರವೇ ಆಗ್ತಾ ಇರುತ್ತೆ. ಮತ್ತಾಯ 10ನೇ ವಚನದಿಂದ ಆ ಪೌಲನಾಗುವ ಪ್ರೋಸೆಸ್ ಅಲ್ಲಿ ನಾವು ಎಂಟ್ರಿ ಆದ್ರೆ ಮಾತ್ರವೇ ಪ್ರಿಯರೇ ನಮಗೆ ಈ ಭಾಗ್ಯಾವಸ್ಥೆ ನಮಗೆ ಲಭಿಸುವುದು. ನಮ್ ಕರೆ ಅದಿದೆ. ಎಷ್ಟೋ ಬಾರಿ ಡೆಮಾಸ್ಕಸ್ ಸಿಟಿ ಬರುವವರೆಗೆ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ, ಡೆಮಾಸ್ಕಸ್ ಸಿಟಿಯಿಂದ ಮುಂದೆ ಹೋಗ್ತೀವಿ. ಆದ್ರೆ ಡೆಮಾಸ್ಕಸ್ ಸಿಟಿಯಿಂದ ಮುಂದೆ ಹೋದಾಗ ಪೌಲನಿಗೆ ಅವನ ಜೀವನದ ಘನತೆ ಗೌರವ, ಈಗ ಪೌಲನು ಅಂತ ಹೇಳುವಾಗ ನಮ್ಮ ಮನಸ್ಸಿಗೆ ಬರುವ ಸಕಲವೂ ಬಂದಿರುವುದು ಆ ಡೆಮಾಸ್ಕಸ್ ಸಿಟಿ ನಂತರ ಇರುವ ಜೀವನದಲ್ಲಾಗಿದೆ. ಪ್ರಿಯರೇ, ಇವತ್ತು ದೇವರು ನಮ್ಮನ್ನು ಕರೆ ಕೊಡ್ತಾ ಇದ್ದಾರೆ. ನೀವು ಡೆಮಾಸ್ಕಸ್ ತನಕ ಹೋದ್ರೆ ಸಾಲದು, ನೀವು ಮುಂದೆ ಹೋಗ್ಬೇಕು. ನೀವು ದೈವ ದರ್ಶನ ಕಂಡ್ರೆ ಮಾತ್ರ ಸಾಲದು, ಬಾಕಿ ಮಾಡಬೇಕು. ಈಗ ಕೆಲವರದು ನಾವು ನೋಡುವಾಗ ಕೆಲವರದು ಬರೀ ಮತ್ತಾಯ 5:3 ಸ್ಟಾಪ್ ಆಗ್ಬಿಟ್ಟಿದೆ, ಕೆಲವರು 5:3, 5:4 ಆಗ್ಬಿಟ್ಟಿದೆ, ಕೆಲವರು 5ವರೆಗೆ ಕಷ್ಟಪಟ್ಟು ರೀಚ್ ಆಗಿದ್ದೀವಿ, ಕೆಲವರು 6 ತಲುಪಿದ್ದಾರೆ, 7, 8, 9ವರೆಗೂ ಕೆಲವರು ಆಗಿದ್ದಾರೆ. 10 ನಂತರ ಎಷ್ಟು ಜನ ಇದ್ದಾರೆ ಪ್ರಿಯರೇ? ಇದು ಇವತ್ತು ನಾವು ಪರಿಶೋಧಿಸಲೇಬೇಕು. 10 ನಂತರ ಇಲ್ಲದೆ ಇದ್ರೆ ನಾವು ಪ್ರಯೋಜನ ಇಲ್ಲ. ನಿಜ ಹೇಳ್ತೀನಿ. 10ವರೆಗೆ ಬಂದ್ರು ಪ್ರಯೋಜನ ಇಲ್ಲ. 10 ನಂತರ ನಮ್ ಜೀವನ ಏನಿದೆ? ಈಗ ಯೇಸುಸ್ವಾಮಿ ಸ್ವರ್ಗಕ್ಕೆ ಆರೋಹಣರಾಗಿ ಕೊನೆಯದಾಗಿ ಮತ್ತಾಯನ ಶುಭ ಸಂದೇಶ, ಇದೇ ವಚನ ಮತ್ತಾಯನ ಶುಭ ಸಂದೇಶ 28ನೇ ಅಧ್ಯಾಯಕ್ಕೆ ಬನ್ನಿ. ದ ಗ್ರೇಟ್ ಕಮಿಷನ್ ನಾವು ಇದೆಲ್ಲ ಧ್ಯಾನಿಸಿದ್ದೀವಿ, ಆದ್ರೆ ಈಗ ಅದಕ್ಕೆ ಮೀನಿಂಗ್ ಉಂಟಾಗ್ತದೆ. ಮತ್ತಾಯನ ಶುಭ ಸಂದೇಶ 28ನೇ ಅಧ್ಯಾಯ 18ನೆಯ ವಾಕ್ಯದಲ್ಲಿ, ಆಗ ಯೇಸು ಹತ್ತಿರಕ್ಕೆ ಬಂದು ಮಾತಾಡಿದರು, ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರವನ್ನು ನನಗೆ ಕೊಡಲಾಗಿದೆ. ಆಗ ಈ ಮತ್ತಾಯನ ಶುಭ ಸಂದೇಶದಲ್ಲಿ ನಾವು ಓದುವಾಗ ಯೇಸು ಹತ್ತಿರಕ್ಕೆ ಬಂದು ಮಾತನಾಡಿರುವುದು ಒಂದು ಫಸ್ಟ್ ಟೈಮ್ ನಾವು ನೋಡ್ತೀವಿ. ಬಾಕಿ ಎಲ್ಲ ಯೇಸು ಸ್ವಾಮಿ ಸಮುದ್ರದಲ್ಲಿ ದೋಣಿಯಲ್ಲಿ ಕುಳಿತು ಮಾತನಾಡಿದರು, ದಾರಿಯಲ್ಲಿ ನಿಂತಾಗ ಮಾತನಾಡಿದರು. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಯೇಸು ಹತ್ತಿರಕ್ಕೆ ಬಂದು, ಶಿಷ್ಯರ ಹತ್ತಿರಕ್ಕೆ ಬಂದು ಮಾತನಾಡುತ್ತಾ ಇದ್ದಾರೆ.
ಏನ್ ಮಾತನಾಡಿದ್ದಾರೆ? ಆದ್ದರಿಂದ ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ನಮ್ಗೆ ಅದು ಅಷ್ಟೆಲ್ಲ ಆಗಿಲ್ಲ. 18 ಏನ್ ಮಾತನಾಡಿದ್ದಾರೆ? ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರವನ್ನು ನನಗೆ ಕೊಡಲಾಗಿದೆ. ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರವನ್ನು ನನಗೆ ಕೊಡಲಾಗಿದೆ. ಇದು ಯಾವಾಗ ಕೊಡಲಾಗಿರೋದು? ಅವರು ಶಿಲುಬೆ ಯಾತನೆ ಎಲ್ಲ ಮುಗಿಸ್ಕೊಂಡ್ರಲ್ಲ, ನೋವು ಅನುಭವಿಸಿದ್ರಲ್ಲ ಬ್ರದರ್. ಪುನರುತ್ಥಾನವಾದರ ಅವರ ಮರಣ ಪುನರುತ್ಥಾನದ ಮುಖಾಂತರ ಸ್ವರ್ಗದಲ್ಲೂ ಭೂಮಿಯಲ್ಲೂ ಇರುವ ಸಕಲ ಅಧಿಕಾರವನ್ನು ಅವರು ತನ್ನದಾಗಿಸ್ತಾರೆ. ಪ್ರಿಯರ, ನಮ್ಮೊಬ್ಬೊಬ್ಬರ ಮರಣ ಪುನರುತ್ಥಾನದ ಆ ಒಂದು ಸ್ಟೇಜ್ ಏನೆಂದ್ರೆ ಮತ್ತಾಯ 5:3, ಮತ್ತಾಯ 5:4, 5:5, 5:6, 5:7, 5:8, 5:9, 5:10, 5:11. ಸ್ವರ್ಗದಲ್ಲೂ ಭೂಮಿಯಲ್ಲೂ ಇರುವ ಸಕಲ ಅಧಿಕಾರವನ್ನು ನನ್ನದಾಗಿ. ಈ ಸಕಲ ಅಧಿಕಾರ ಈಗ ಯಾರ ಕೈಲಿದೆ? ಯೇಸು ಸ್ವಾಮಿಯ ಕೈಗಲ್ಲಿದೆ. ಇದೇ ವಚನ ಶುಭ ಸಂದೇಶಗಳ ಪ್ರಾರಂಭದಲ್ಲಿ ಇನ್ನೊಬ್ಬ ಹೇಳಿದ್ದಾರೆ. ಯಾರು? ಸೈತಾನನು ಹೇಳಿದ್ದಾನೆ. ಲೂಕ 4:6 ಓದಿ. ಇವುಗಳ ಸರ್ವಾಧಿಕಾರನು ವೈಭವವನ್ನು ನಿನಗೆ ಕೊಡುವೆನು, ಇವೆಲ್ಲ ನನ್ನ ಅಧೀನದಲ್ಲಿವೆ. ಇದೆಲ್ಲ ನನ್ನ ಅಧೀನದಲ್ಲಿದೆ. ಈ ಭೂಮಿಯಲ್ಲಿರುವ, ಸ್ವರ್ಗದಲ್ಲೆಲ್ಲ ಭೂಮಿಯಲ್ಲಿರುವ ಸಕಲ ಅಧಿಕಾರವು ನನ್ನ ಕೈಯಲ್ಲಿದೆ ಎಂದು ಸೈತಾನನು ಯೇಸುವಿನಲ್ಲಿ ಹೇಳಿದಾಗ ಯೇಸ್ವಾಮಿ ಅದರ ಬಗ್ಗೆ ಏನು ಮಾತಾಡಿಲ್ಲ. ಬೇರೆ ಯಾಕೆ ಈ ಪರೀಕ್ಷಣ, ಪ್ರಲೋಭನೆ ಯೇಸು ಸ್ವಾಮಿಗೆ? ಈ ಅಧಿಕಾರವನ್ನು ಸ್ಥಾಪಿಸಲು ಬಂದ ಯೇಸು ಸ್ವಾಮಿಯನ್ನು ಸೋಲಿಸಲು ಸೈತಾನನು ಪ್ರಯತ್ನ ಪಡುತ್ತಾ ಇದ್ದ. ಈ ಅಧಿಕಾರ ಎಲ್ಲ ನನ್ನಲ್ಲಿದೆ, ನನ್ನ ಸಾಷ್ಟಾಂಗವಾಗಿ ಆರಾಧಿಸು, ನಿಮ್ಗೆ ಕೊಡ್ತೀನಿ. ಯೇಸ್ವಾಮಿ ಏನೂ ಮಾತಾಡಿಲ್ಲ. ಪ್ರಿಯರೇ, ಇದೇ ರೀತಿ ಸೈತಾನನು ನಮ್ಮನ್ನು ಪ್ರಲೋಭನೆಗೆ ಬರುವರು. ನೀವು 5:3 ಬನ್ನಿ, ನಿಮ್ಮ ಆತ್ಮದ ಬಡತನವನ್ನು ಕಂಡುಹಿಡಿಯಲು ಪ್ರಯತ್ನ ಪಡಿರಿ. ಇದೇ ಪ್ರಲೋಭನೆಗಳೊಂದಿಗೆ ನಿಮ್ಮ ಹತ್ತಿರದಲ್ಲೂ ಅವನು ಬರುತ್ತಾನೆ. ನೀವ್ ಇದೆಲ್ಲ ಮಾಡ್ಬೇಡಿ, ನೀವ್ ಇದು ಮಾಡಿ. ಅಯ್ಯೋ, ಹೀಗೇನೆ ಎಲ್ರು ಬದುಕೋದು, ಅದಕ್ಕೆಲ್ಲ ಅವರೆಲ್ಲ ಇದ್ದಾರೆ. ನೀವು ಫಸ್ಟ್ ನಿಮ್ ಕಾರ್ಯ ನೋಡಿ, ನಿಮ್ ಜವಾಬ್ದಾರಿ ನೋಡಿ. ವರ್ಕ್ ಈಸ್ ವರ್ಷಿಪ್. ಈ ರೀತಿ ಎಲ್ಲ ಹೊಸ ಹೊಸ ಫಾರ್ಮುಲೆಗಳನ್ನು ಕೊಟ್ಟು ನಮ್ಮನ್ನು ಪ್ರಲೋಭಿಸಿ, ಏನೋ ಪರವಾಗಿಲ್ಲ, ನಾವು ಸ್ವಲ್ಪ ಸಹಾಯ ಮಾಡಿದ್ರೆ ಸಾಕು, ಪರವಾಗಿಲ್ಲ, ನಾವು ನಮ್ ಮನಸ್ಸು ಒಳ್ಳೆಯರಾದ್ರೆ ಸಾಕು, ಈ ತರ ಐಡಿಯಾಗಳೆಲ್ಲ ತಂದು ನಾವು ಮತ್ತಾಯ 5:4 ಮುಂದೆ ಹೋಗದಂತೆ ಪ್ರಲೋಭಕನು ನಮ್ಮಲ್ಲೂ ನಿರಂತರವಾಗಿ ಕಾರ್ಯ ಮಾಡುವುದು. ಈ ಶುಭ ಸಂದೇಶದ ಪ್ರಾರಂಭದಲ್ಲಿ ಸೈತಾನನು ಈ ಸಕಲ ಅಧಿಕಾರವು ನನ್ನಲ್ಲಿದೆ ಅಂತ ಹೇಳಿದ ಇದೇ ವಚನ ಯೇಸು ಸ್ವಾಮಿ ಸತ್ತು ಪುನರುತ್ಥಾನರಾಗಿದ್ದ ನಂತರ ಹೇಳ್ತಾ ಇದ್ದಾರೆ, ಸ್ವರ್ಗದಲ್ಲೂ ಭೂಮಿಯಲ್ಲೂ ಇರುವ ಸಕಲ ಅಧಿಕಾರವನ್ನು ನನಗೆ ಕೊಡಲಾಗಿದೆ. ಸೈತಾನನಿಲ್ಲ, ಈಗ ಸೈತಾನಿಗಿಲ್ಲ. ಓಕೆ, ಸಕಲ ಅಧಿಕಾರವಿದೆ ಯೇಸು ಸ್ವಾಮಿಯ ಕೈಯಲ್ಲಿದೆ. ಎಲ್ಲಿ? ಸ್ವರ್ಗದಲ್ಲೂ ಭೂಮಿಯಲ್ಲೂ ಇರುವ ಸಕಲ ಅಧಿಕಾರವು ನನ್ನಲ್ಲಿದೆ. ಓಕೆ, 19ನೇ ವಾಕ್ಯದಲ್ಲಿ, ಆದ್ದರಿಂದ ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಒಂದ್ ನಿಮಿಷ. ಈ ಸಕಲ ಅಧಿಕಾರ ಯಾರ ಕೈಯಲ್ಲಿದೆ? ಯೇಸು ಸ್ವಾಮಿ ಕೈಲಿದೆ. ಯೇಸು ಸ್ವಾಮಿ ಕೈಯಲ್ಲಿದೆ. ಅದರಿಂದ ಯಾರು ಹೋಗ್ಬೇಕು? ಯೇಸು ಸ್ವಾಮಿ ಹೋಗ್ಬೇಕು. ಯೇಸು ಸ್ವಾಮಿ ಹೋಗ್ಬೇಕು. ಅದು ಇಲ್ಲಿ ಏನ್ ಹೇಳ್ತಾ ಇದಾರೆ? ನಿಮ್ಮನ್ ಕಳಿಸ್ತಾ ಇದ್ದೀನಿ ಹೋಗಿ. ನಿಮ್ಮ ಅಂದ್ರೆ ಅರ್ಥ ಏನು? ನಮಗೆ ಕೊಡ್ತಾರೆ ಆ ಅಧಿಕಾರವನ್ನ. ಅಂದ್ರೆ ಇದಕ್ಕೆ
ಸಂತ ಥೋಮಸ್ ಅಕ್ವಿನೋಸ್ ಅಂತ ಸಂತರು, ಮಹಾಸಂತರು ಏನ್ ಹೇಳಿದ್ರು ಗೊತ್ತಾ? ಯೇಸು ಸ್ವಾಮಿ ಇಲ್ಲಿ ಒಂದು ಟೈಟಲ್ ಡೀಡ್ ಬರೀತಾ ಇದ್ದಾರೆ, ಆಧಾರ ಪತ್ರವನ್ನು ಬರೀತಾ ಇದ್ದಾರೆ. ನಮ್ಮ ಒಂದು ಲ್ಯಾಂಡ್ ತಗೊಳ್ಳುವಾಗ ಏನ್ ಮಾಡ್ತೀವಿ, ನಮ್ಗೆ ಟೈಟಲ್ ಡೀಡ್ ಬರೆಯುವುದಿಲ್ಲ ಅಲ್ಲ? ಅದೇಗೆ ಟೈಟಲ್ ಡೀಡ್? ಈಗ ಹಡ್ಸನ್ ಅವನಿರುವ ಸೈಟ್ ಇನ್ನೊಬ್ರಿಗೆ ಕೊಡ್ತಾ ಇದೆ ಅಂತ ಇಟ್ಕೊಳ್ಳೋಣ. ಸೊ ಪತ್ರದಲ್ಲಿ ಹೇಗೆ ಬರೀತಾರೆ? ಸ್ಟಾರ್ಟಿಂಗ್ ಹೇಗೆ, ಯಾರ ಹೆಸರು ಬರುತ್ತೆ? ಹಡ್ಸನ್ ಅವ್ರ ಶಶಿಕಲಾ ಸೃಷ್ಟಿಗೆ ಕೊಡ್ತಾ ಇದೆ ಅಂತ ಇಟ್ಕೊಳ್ಳೋಣ. ಹಡ್ಸನ್ ಅವರು Okay. ಓಕೆ, ಕೊಡ್ತಾ ಇದೆ ಅಂತ ಇಟ್ಕೊಳ್ಳೋಣ. ಸೊ ಆ ಪತ್ರದಲ್ಲಿ ಹೇಗೆ ಇರುತ್ತದೆ? ಇವರ ಮಗ ಹಾ ಇಂತಿಯವನ್ ಮಗ ಇಂತಿಯವನು ಇವ್ರು ಕೊಡ್ತಾ ಇದಾರೆ ಅಂತ ಬರುತ್ತೆ. ಇಂಥವ್ರು ಅಂದ್ರೆ ಫಸ್ಟ್ ಪಾರ್ಟ್ ಇದು ಫುಲ್ ಡೀಟೇಲ್ ಬರುತ್ತೆ. ಇಂಥ ವ್ಯಕ್ತಿ, ಇಂದ ಮನೆಯಿಂದ ಇರುವರು, ಈ ಗ್ರಾಮದವರು, ಈ ಅಂಶದವರು, ಈ ವಿಲೇಜ್ ಅವರು, ಇಲ್ಲಿರುವ ಇವರು, ಇವರ ಆ ಅಧಿಕಾರವನ್ನು ಅಂದ್ರೆ ಈ ಆಸ್ತಿಯನ್ನು ಏನ್ ಮಾಡ್ತಾ ಇದಾರೆ? ಶಶಿಕಲಾ ಸಿಸ್ಟರ್ ಇಂದ ಊರಲ್ಲಿ ಇಂದ ಇದರಲ್ಲಿ ಅವರಿಗೆ ಕೊಡ್ತಾರೆ. ಸೊ ನೋಡಿ, ಇಲ್ಲಿ ನೋಡಿ, ಸ್ವರ್ಗದಲ್ಲೂ ಭೂಮಿಯಲ್ಲೂ ಇರುವ ಫ್ರೆಂಡ್ ಬರಿತಾ ಇದ್ದಾರೆ, ಸಕಲ ಅಧಿಕಾರವನ್ನು. ಬೇರೆ ಇದು ನಾವು ಆಳವಾಗಿ ನಾವು ಚಿಂತಿಸಬೇಕು, ಸುಮ್ಮನೆ ನಾವು ಓದಿ ಬಿಡುವುದಲ್ಲ. ಈ ಒಂದು ಅಧಿಕಾರದ ವರ್ಗಾವಣೆ ಇಲ್ಲಿ ನಡೀತಾ ಇದೆ. ಯೇಸುಸ್ವಾಮಿ ಮರಣದ ಮುಖಾಂತರ ಸಕಲವು ತನ್ನದಾಗಿಸಿ, ಯಾಕೆಂದ್ರೆ ನನಗೆ ಈಗ ನಾನು ಪರ್ಚೇಸ್ ಮಾಡಿದ್ರೆ ಮಾತ್ರ ನನಗೆ ಮಾರಕ ಆಗುವುದು, ನನ್ನ ಸ್ವಂತ ಆದ್ರೆ ಮಾತ್ರ ನಾನು ಬೇರೆಯವರಿಗೆ ಕೊಡಕ್ಕಾಗೋದು. ನನಗೆ ಸ್ವಂತ ಆಗದೆ ಇರುವುದು ಬೇರೆಯವರಿಗೆ ಕೊಡಕ್ ಆಗಲ್ಲ. ಈಗ ಆ ತರನೂ ಕೆಲವು ನಡೀತಾ ಇದೆ, ಇಲ್ಲದಲ್ಲ, ಆದ್ರೆ ಅದು ಲೀಗಲ್ ಅಲ್ಲ. ನಾನ್ ಫಸ್ಟ್ ಸ್ವಂತ ಹೋಗ್ಬೇಕು, ಆಗ ಮಾತ್ರ ನಾನು ಬೇರೆಯವರಿಗೆ ಕೊಡಲು ಸಾಧ್ಯ. ಯೇಸುಸ್ವಾಮಿ ತಮ್ಮ ಮರಣ ಪುನರುತ್ಥಾನದ ಮುಖಾಂತರ ಈ ಅಧಿಕಾರವು ಸ್ವರ್ಗದಲ್ಲೂ ಭೂಮಿಯಲ್ಲೂ ಇರುವ ಸಕಲ ಅಧಿಕಾರವು ತನ್ನದಾಗಿಸುತ್ತಾರೆ. ಈಗ ಪುನರುತ್ಥಾನರಾಗಿ ಸ್ವರ್ಗಕ್ಕೆ ಹೋಗುವ ಮುಂಚೆ ಕೊನೆಯದಾಗಿ ನೋಡಿ, ಈ ಅಧಿಕಾರವೆಲ್ಲ ನಿಮಗೆ ಕೊಡುತ್ತೇನೆ. ಟೈಟಲ್ ಡೀಡ್ ಬರೀತಾ ಇದ್ದಾರೆ. ಹೇಗೆ ಟೈಟಲ್ ಡೀಡ್ ಬರೆಯೋದಂತ ಗೊತ್ತಾ? ಈ ಅಧಿಕಾರ ಫಸ್ಟ್ ಪಾರ್ಟಿ 18th ವಚನ, ಮತ್ತಾಯಿ 28:18 ಫಸ್ಟ್ ಪಾರ್ಟಿ. ಸೆಕೆಂಡ್ ಪಾರ್ಟಿ ಯಾರು? 19th ವಚನ. ಏನು ವಚನ? 19th ವಚನ, ಶಿಷ್ಯರು ಕೊಡೋದು. ಆದುದರಿಂದ ನೀವು ಹೋಗಿ ಸಕಲ ದೇಶಗಳ ಜನರನ್ನು ನೀವು ಸೊ ಈ ಅಧಿಕಾರವನ್ನು ಹಡ್ಸನಿಗೆ ಕೊಡ್ತಾ ಇದ್ದಾರೆ, ಶಶಿಕಲಾ ಸೃಷ್ಟಿ ಕೊಡ್ತಾ ಇದ್ದಾರೆ, ದಯಾಲಿಗೆ ಕೊಡ್ತಾ ಇದ್ದಾರೆ, ಎಲ್ರಿಗೂ ಕೊಡ್ತಾ ಇದ್ದಾರೆ. ಸೆಕೆಂಡ್ ಪಾರ್ಟಿ. ಇದಾದ್ಮೇಲೆ ಸೈನ್ ಮಾಡೋರು ಯಾರು? 20ನೇ ವಾಕ್ಯ. ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿ ಪಿತ, ಸುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಅವರಿಗೆ ಸಿಗ್ನೇಚರ್. ಪಿತ, ಸುತ, ಪವಿತ್ರಾತ್ಮರ ನಾಮದಲ್ಲಿ ಸಿಗ್ನೇಚರ್. ಟೈಟಲ್ ಡೀಡ್ ಕಂಪ್ಲೀಟ್ ಆಯ್ತು. ಇಂದ ಗೆ ಹೇಗೆ ಅದು ಗೇನಾ ಫಸ್ಟ್ ಯಾರಿಂದ ಅಡ್ರೆಸ್ ಬರೀತಾರೆ. ಸೊ ಪ್ರಿಯರೇ, ಆ ಪ್ರೋಸೆಸ್ ಅದಾದ್ಮೇಲೆ ಪಿತ, ಸುತ, ಪವಿತ್ರ ಆತ್ಮರು ಸೈನ್ ಮಾಡಿ ಅದು ಸೀಲ್ ಮಾಡಿ ಕೊಟ್ಟಿದ್ದಾರೆ. ಓಕೆ ಪ್ರಿಯರೇ, ಇಷ್ಟೊಂದು ಒಂದು ಸೌಭಾಗ್ಯ ದೇವರು ಕೊಟ್ಟಿದ್ದಾರೆ. ಈಗ ನಾವು ಯಾವ ಅಧಿಕಾರಿ? ಸ್ವರ್ಗದಲ್ಲೂ ಭೂಮಿಯಲ್ಲೂ ಪ್ರಿಯರೇ ಇರುವ ಈ ಸಕಲ ಅಧಿಕಾರದಲ್ಲಿ ಒಳಪಟ್ಟ ವ್ಯಕ್ತಿಗಳು ನಾವಿದ್ದೇವೆ. ಯೇಸುಸ್ವಾಮಿ ಪಡೆದ ಈ ಅಧಿಕಾರದ ವ್ಯಾಪ್ತಿಯಲ್ಲಿ ಪ್ರಿಯರೇ ನಮ್ಮ ಮನೆ ಇದೆ, ನಮ್ಮೊಬ್ಬೊಬ್ಬರ ಮನೆ ಇದೆ, ನಾವು ಕೆಲಸ ಮಾಡೋ ಜಾಗವು ಆ ಅಧಿಕಾರದ ವ್ಯಾಪ್ತಿಯಲ್ಲಿದೆ. ಸ್ವರ್ಗದಲ್ಲೂ ಭೂಮಿಯಲ್ಲಿರುವ ಸಕಲ ಅಧಿಕಾರವು, ನಿಮ್ಮ ಅಧಿಕಾರವು ಅವ್ರಿಗಿದೆ. ಅರ್ಥ ಆಯ್ತಲ್ಲ? ನೀವಾಗಿರುವ ಸಕಲ ವಲಯಗಳ ಆ ಅಧಿಕಾರ ಇರುವ ವ್ಯಕ್ತಿ ಈ ಯೇಸುಸ್ವಾಮಿ ಆಗಿದ್ದಾರೆ. ಅದು ಫಸ್ಟ್ ನಾವು ಅರ್ಥ ಮಾಡಿ. ಈ ಅಧಿಕಾರದೆಡೆಗೆ ನಮ್ಮನ್ನು ತಗೊಂಡೋಗ
ಸ್ವಂತವಾಗಿಸಿದ ಈ ಅಧಿಕಾರದೆಡೆಗೆ ನಮ್ಮ ಕುಟುಂಬಗಳನ್ನು, ನಾವು ಕೆಲಸ ಮಾಡುವ ಸ್ಥಳಗಳನ್ನು, ನಮ್ಗೆ ಬೇಕಾಗಿರೋ ವ್ಯಕ್ತಿಗಳನ್ನು, ನಮ್ಮವರನ್ನು ಕರ್ಕೊಂಡು ಹೋಗೋಣ. ಇವರೆಲ್ಲ ಯೇಸುವಿನ ಅಧಿಕಾರದ ಆ ವ್ಯಾಪ್ತಿಯಲ್ಲಿ ಬರುವರು. ನಂತರ ಯೇಸು ನಮ್ಗೆ ಹೇಳ್ತಾ ಇದ್ದಾರೆ, ನೀವು ಹೋಗಿ ಇವರಿಗೆ ಶುಭ ಸಂದೇಶವನ್ನು ಸಾರಿರಿ. ಯಾರಿಗೆ ಶುಭ ಸಂದೇಶ ಸಾರಬೇಕು? ಯಾರಿಗೆ ಸಾರಬೇಕು? ಸಕಲರಿಗೂ, ಎಲ್ಲರಿಗೂ ಅಂತ ಹೇಳ್ತಾರೆ. ಈ ವ್ಯಾಪ್ತಿಯಲ್ಲಿರುವ ಎಲ್ರಿಗೂ, ಅಂದ್ರೆ ಭೂಮಿಯಲ್ಲೂ ಸ್ವರ್ಗದಲ್ಲೂ ಅಂತ ಹೇಳಿದಾರಲ್ಲ. ಅದಕ್ಕೆ ಮಾರ್ಕನ ಶುಭ ಸಂದೇಶ 16:15 ನೀನು ವಿಶ್ವದ ಎಲ್ಲೆಡೆಯೂ ಹೋಗಿ ಶುಭ ಸಂದೇಶವನ್ನು ಸಾರಿ. ಅಂದ್ರೆ ಈ ಅಧಿಕಾರ ಇರುವ ಎಲ್ಲಾ ಸ್ಥಳದಲ್ಲೂ, ಯೇಸುವಿನ ಅಧಿಕಾರ ಇರುವ ಎಲ್ಲಾ ಸ್ಥಳದಲ್ಲೂ, ಯೇಸುವಿನ ಮರಣದ ಮುಂದೆ ಯೇಸು ಸ್ವಾಮಿ ಇಬ್ಬಿಬ್ಬರನ್ನು ಕಳುಹಿಸಿದರು. ನೀವು ಫಸ್ಟ್ ಹೋಗಿ ಅಲ್ಲಿ ಸ್ವಲ್ಪ ಅಧಿಕಾರ ಸ್ಥಾಪಿಸಿ, ಅಲ್ಲಿಗೆ ನಾನು ಬರುತ್ತೇನೆ. ಈಗ ಯೇಸು ಸ್ವಾಮಿ ತಮ್ಮ ಮರಣದ ಮುಖಾಂತರ ನಮಗೆ ಮುಂಚಿತವಾಗಿ ಹೋಗಿ ಅಧಿಕಾರವನ್ನು ಸ್ಥಾಪಿಸಿದ್ದಾರೆ. ಸೊ ವಿಶ್ವದ ಎಲ್ಲೆಡೆಯೂ ಯೇಸು ಸ್ವಾಮಿಯ ಅಧಿಕಾರದ ವ್ಯಾಪ್ತಿಯಲ್ಲಿದೆ. ಈಗ ಅವ್ರು ಹೇಳ್ತಾ ಇದ್ದಾರೆ, ನೀವು ಹೋಗಿ ಏನ್ ಮಾಡ್ಬೇಕು? ಶಿಷ್ಯರನ್ನಾಗಿ ಮಾಡಬೇಕು. ನಾನು ಈ ಶಿಷ್ಯರನ್ನಾಗಿ ಮಾಡೋ ವಿಷಯ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ, ಈಗ ಅದ್ರ ಅಷ್ಟು ಟೈಮ್ ಇಲ್ಲ. ಶಿಷ್ಯರನ್ನಾಗಿ ಮಾಡಬೇಕು. ಅದಾದ್ಮೇಲೆ ಅವ್ರಿಗೆ ಏನ್ ಕೊಡ್ಬೇಕು? ದೀಕ್ಷಾ ಸ್ನಾನವನ್ನು ಕೊಡಬೇಕು. ಹೇಗೆ ಕೊಡ್ಬೇಕು? ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಅವರಿಗೆ ದೀಕ್ಷಾ ಸ್ನಾನವನ್ನು ಕೊಡಬೇಕು. ಇಲ್ಲೇನೆ ಅಧಿಕಾರದ ಹ್ಯಾಂಡ್ ಓವರ್ ಕಂಪ್ಲೀಟ್ ಆಗುವುದು. ನಾವೆಲ್ಲ ಕೊಡ್ಬೇಕಾಗಿರೋದು. ಅದಕ್ಕೆ ಅವರನ್ನು ಸಿದ್ಧತೆ ಮಾಡಿ ಅವರನ್ನು ಪ್ರಾಪರ್ ಚಾನಲ್ಗೆ ಕರ್ಕೊಂಡು ಹೋಗ್ಬೇಕು. ಓಕೆ, ಸೊ ಈವನ್ ಕ್ಯಾಟೆಕಿಸಮ್ ಆಫ್ ಕ್ಯಾಥಲಿಕ್ ಚರ್ಚ್ ಪ್ರಕಾರ ಯಾರು ಬೇಕಾದ್ರೂ ಕೊಡ್ಬಹುದು, ಆದ್ರೆ ಫೈನಲಿ ಅದು ಕನ್ಫರ್ಮ್ ಮಾಡ್ಬೇಕು. ಓಕೆ, ಈಗ ಕನ್ಫರ್ಮ್ ಅಂದ್ರೆ ಈ ವಿಷಯಗಳು ಹೇಳಿ ಅವರು ಫೈನಲ್ ಕನ್ಫರ್ಮೇಶನ್ ಕೊಡ್ಬೇಕು. ಓಕೆ, ಸೊ ದೃಢೀಕರಿಸಬೇಕು. ಕ್ಯಾಟೆಕಿಸಮ್ ನಂಬರ್ ಕೆಜಿ ಸರ್ ನಿಮ್ಗೆ ಏನೋ ಸಿಕ್ಕಿದ್ರೆ ಸ್ವಲ್ಪ ನೋಟ್ ಮಾಡಿ. ಒಂದು ನಂಬರ್ CCC ಅದು ಇದೆ, ನಾನು ಮತ್ತೆ ನಿಮ್ಗೆ ಕಳಿಸ್ತೀನಿ. ಓಕೆ, ಸೊ ಈಗ ನೆಕ್ಸ್ಟ್ ಏನು, ನಾನು ನಿಮಗೆ 20ನೇ ವಾಕ್ಯ ಓದಿ ಕಂಟಿನ್ಯೂ ಮಾಡಿ. ನಾನು ನಿಮಗೆ ಆಜ್ಞಾಪಿಸಿದ ಸಕಲವನ್ನು ಅನುಸರಿಸುವಂತೆ ಅವರಿಗೆ ಬೋಧಿಸಿರಿ. ಅವರಿಗೆ ಬೋಧಿಸಿ 3 ವಿಷಯಗಳು. ಫಸ್ಟ್ ಶಿಷ್ಯರನ್ನಾಗಿ ಮಾಡಿ, ಸೆಕೆಂಡ್ ದೀಕ್ಷಾ ಸ್ನಾನ ಕೊಡಿ, 3 ಯೇಸುಸ್ವಾಮಿ ನಮ್ಗೆ ಕಲ್ಪಿಸಿರುವುದೆಲ್ಲ ಅನುಸರಿಸುವಂತೆ ಅವರಿಗೆ ಬೋಧಿಸಿ. ಈ 3 ವಿಷಯಗಳೇ ನಾವು ಮಾಡ್ಬೇಕಾಗಿತ್ತು. ಓಕೆ, ಅದಾದ್ಮೇಲೆ ಹೇಳ್ತಾ ಇದೆ, ಮುಂದೆ ಕೊನೆಯಲ್ಲಿ ಓದಿ. ಇಗೋ, ಲೋಕಾಂತ್ಯದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ ಎಂದರು. ಈ ಸೀಲ್ ಮಾಡಿ ಸೈನ್ ಮಾಡಿದ ತ್ರಿಯೇಕ ದೇವರು, ಪಿತ, ಸುತ, ಪವಿತ್ರಾತ್ಮರು ಯಾವತ್ತವರೆಗೆ ನಮ್ಮೊಂದಿಗೆ ಇರ್ತಾರೆ? ಲೋಕಾಂತ್ಯವಾಗುವವರೆಗೂ, ಯುಗಾಂತ್ಯದವರೆಗೆ. ಸೊ ನೀವು ಇಲ್ಲಿಂದ ಪಾಕಿಸ್ತಾನಿಗೆ ಹೋಗ್ತೀರಾ, ನಿಮ್ ಜೊತೆಗೆ ಬೇರೆ ಯಾರು ಬರದೇ ಇದ್ರು ಪಿತ, ಸುತ, ಪವಿತ್ರಾತ್ಮರು ಬರುತ್ತಾರೆ. ತಂದ ಪೌಲನ ಜೀವನದಲ್ಲಿ ನಾವು ನೋಡಬಹುದು. ಡಮಾಸ್ಕಸ್ ಅನುಭವದ ನಂತರ ಅವರೆಲ್ಲ ಕಡೆ ಹೋದ ಕಡೆ ಎಲ್ಲ ನಾವು ನೋಡ್ತೀವಿ ಯೇಸುವಿನ ಕರಗಳು ಅವರ ಜೊತೆಗೆ ಇತ್ತು ಎಂದು ಹೇಳಿ. ಅಂದ್ರೆ ಪ್ರೇಷಿತರ ಕಾರ್ಯಕಲಾಪ 11:21 ಓದಿ. 11:21 ಪ್ರೇಷಿತರ ಕಾರ್ಯಕಲಾಪ 11:21 ಓದಿ. ಪ್ರಭುವಿನ ಶಕ್ತಿ ಅವರೊಡನೆ ಇತ್ತು. ಜನರು ಬಹು ಸಂಖ್ಯೆಯಲ್ಲಿ ಪ್ರಭುವಿನಲ್ಲಿ ವಿಶ್ವಾಸವಿಟ್ಟು ಅವರ ಭಕ್ತರಾದರು. ಪ್ರಭುವಿನ ಶಕ್ತಿ ಅವರೊಂದಿಗೆ ಇತ್ತು. ಪ್ರಭುವಿನ ಶಕ್ತಿ, ಬೇರೆ ಭಾಷಾಂತರದಲ್ಲಿ ಪ್ರಭುವಿನ ಕರಗಳು ಅವರ ಜೊತೆಗೆ ಇತ್ತು ಎಂದಿದೆ. ಪೌಲನು ಎಲ್ಲೆಲ್ಲ ಹೋದ್ರು ಅಲ್ಲೆಲ್ಲೆಡೆಯೂ ಯೇಸುಸ್ವಾಮಿ
ತ್ರಿಯೇಕ ದೇವರು ಅವರ ಜೊತೆಗೆ ಸಂಚರಿಸಿದರು. ಪ್ರಿಯರೇ, ಈ ಒಂದು ಸ್ಟೇಜ್ಗೆ ರೀಚ್ ಆಗ್ಬೇಕು. ಈ ಒಂದು ಸ್ಟೇಜ್ಗೆ ರೀಚ್ ಆಗಬೇಕಾದ್ರೆ ಅಲ್ಲಿ ಮತ್ತಾಯ 5:10 ಹೋಗಿ. ನ್ಯಾಯ ನೀತಿಯ ಸಾವ್- ನಿಮಿತ್ತ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು. ನ್ಯಾಯ ನೀತಿಗಾಗಿ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು. ಹಿಂಸೆಯನ್ನು ತಾಳುವವರು. ಹೌದು, ಈ ಪ್ರೋಸೆಸ್ಸಿಗಾಗಿ ನಾವು ಹೋಗುವಾಗ ಏನಾಗ್ತದೆ, ಸ್ವಲ್ಪ ಹಿಂಸೆ ಬರುತ್ತೆ. ಸ್ವಲ್ಪ ಅಂತಲ್ಲ, ಕೆಲವೊಮ್ಮೆ ತುಂಬಾ ಹೈ ರೇಂಜ್ ಅಲ್ಲಿ ಹಿಂಸೆಗಳು ಬರ್ಬೋದು. ವಚನ ಹೇಳ್ತಾ ಇದೆ, ಆಗ ನೀವು ಭಾಗ್ಯವಂತರು. ಹಿಂಸೆಗಳು ಹೇಗೆಲ್ಲ ಬರುತ್ತದೆ ಅಂತ ಹೇಳಿ 11ನೇ ವಾಕ್ಯದಲ್ಲಿದೆ. ಪ್ರಿಯರೇ, 11ನೇ ವಾಕ್ಯ ನಾವು ಬರುವ ದಿನಗಳಲ್ಲಿ ಈ ಒಂದು ವಚನಗಳಿಗೆ ನಾವು ಬೇಗ ಮುಗಿಸ್ಬೇಕಾಗಿರೋದಲ್ಲ, ನಾವು ಕಲಿತು ಹೋಗ್ಬೇಕಾಗಿರೋದು. ಇನ್ನೊಂದು 2-3 ವಾರ ಈ ವಚನಗಳು ನಾವು ಕಲಿತೀವಿ. ಆದ್ರೆ ಇದೇ ನಮ್ ಕರೆ. ಅಲ್ಟಿಮೇಟ್ ಆಗಿ ಇಲ್ಲಿಗೆ ನಾವು ರೀಚ್ ಆಗ್ಬೇಕು. ಇಲ್ಲಿಗೆ ರೀಚ್ ಆಗದಿದ್ರೆ ನಮ್ಮ ಕರೆಗೆ ಪ್ರಯೋಜನ ಇಲ್ಲದೆ ಇರುವ ಪರಿಸ್ಥಿತಿ ಆಗ್ತದೆ. ಸೊ ಅದರಿಂದ ನಾವು ಪ್ರಾರ್ಥಿಸೋಣ. ಪ್ರೀತಿಯ ದೇವನೇ, ಪರಲೋಕ ಪಿತನೇ, ಪ್ರತ್ಯೇಕವಾಗಿ ನೀವು ನಮ್ಮನ್ನು ಕರೆದಿರುವ ಈ ಒಂದು ಕಾರ್ಯದಲ್ಲಿ ಆತ್ಮದ ಬಡತನವನ್ನು ಕಂಡು ದುಃಖಿಸಿ ಸ್ವಾಮಿ ಕರುಣೆಯುಳ್ಳವರಾಗಿ, ಹೃದಯ ಶುದ್ಧಿಯುಳ್ಳವರಾಗಿ, ದಯಾವಂತರಾಗಿ, ಕರ್ತನೆ ಸಮಾಧಾನ ಉಂಟು ಮಾಡುವರಾಗಿ, ಕೊನೆಯಲ್ಲಿ ನಿಮ್ಮ ವಚನವು ಧೈರ್ಯದಿಂದ ಎಲ್ಲೆಡೆ ಸಾರುವರಾಗಿ, ಅನೇಕರನ್ನ ಶಿಷ್ಯರಾಗಿ ಮಾಡುವರಾಗಿ ನಮ್ಮನ್ನು ಮಾರ್ಪಡಿಸಿ. ತಾಯಿ ಮರಿಯಳೆ, ನಿಮ್ಮ ಭಿನ್ನಹದ ಮುಖಾಂತರ ಇದು ಮಹಾಕೃಪೆ ನೀವು ನಮಗೆ ದಯಪಾಲಿಸಿರಿ. ನಮೋ ಮರಿಯ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ, ಪರಿಶುದ್ಧ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. Praise the Lord. Praise the Lord. ಪ್ರೈಸ್ ದಿ ಲಾರ್ಡ್ ಸರ್. ಸರ್, ಅದು CCC 1256 ಆರ್ಟಿಕಲ್ ನಂಬರ್. ಹೂ ಕ್ಯಾನ್ Okay. ಬ್ಯಾಪ್ಟೈಸ್? Who can baptize? ಅದರಲ್ಲಿದೆ. ಈವನ್ ಎ ನಾನ್ ಕ್ರಿಸ್ಟಿಯನ್ ಆಲ್ಸೋ ಬ್ಯಾಪ್ಟೈಸ್ ಮಾಡಬಹುದು. ನೀವು ಓದ್ತೀರಾ ಸರ್ ಅದಂತೂ? ಯಾಕೆ CCC ಓದ್ಲಾ? ಹಾ. ಇಂಗ್ಲಿಷ್ ಅಲ್ಲಿ ಇದು ಓದ್ತಾನೆ. ಹ್ಮ್. The ordinary ministers of baptism are the bishop and priest, and in the Latin church also the deacon. In case of necessity, anyone, even a non-baptized person with the required intention, can baptize by using the Trinitarian baptism formula. The intention required is to will to do what the church does when she baptizes. The church finds the reason for this possibility in the universal saving will of God and the necessity of baptism for salvation. ಸರ್, ಅಂದ್ರೆ ಕನ್ನಡನ ಸ್ವಲ್ಪ ಹೇಳ್ತೀರಾ ಅರ್ಥ? ಕನ್ನಡ? ಹ್ಮ್. ಸರ್, ಇದು ಧರ್ಮಸಭೆಯ ಪ್ರಕಾರ ಈ ದೀಕ್ಷಾ ಸ್ನಾನ ಕೊಡುವ ಮಿನಿಸ್ಟ್ರಿ ಇರೋದು ಬಿಷಪ್ಗೆ ಮತ್ತು ಯಾಜಕರುಗಳಿಗೆ, ಫಾದರ್ಗಳಿಗೆ. ಆದ್ರೆ ಲ್ಯಾಟಿನ್ ಚರ್ಚ್ ಅಲ್ಲಿ ಈ ಡೀಕನ್ನು ಕೂಡ ಕೊಡಬಹುದು ಅಂತ ಇದೆ. ಸೊ ಆ ನಂತರ ಅಗತ್ಯ ಇದ್ರೆ ಯಾರು ಬೇಕಾದ್ರೂ ದೀಕ್ಷಾ ಸ್ನಾನವನ್ನ ಕೊಡಬಹುದು. ಇವನ್ ಅನ್ಯ ಧರ್ಮದವರು ಕೂಡ, ನಾನ್ ಬ್ಯಾಪ್ಟೈಸ್ಡ್ ಪರ್ಸನ್, ದೀಕ್ಷಾ ಸ್ನಾನ ಪಡೆದಿರೋ ವ್ಯಕ್ತಿಯು ಕೂಡ ದೀಕ್ಷಾ ಸ್ನಾನವನ್ನ ಕೊಡಬಹುದು. ಆದರೆ ಅದರಲ್ಲಿ ನಿಶ್ಚಿತವಾಗಿರುವಂತಹ ಒಂದು ಉದ್ದೇಶ ಇರಬೇಕು. ಆಮೇಲೆ ಈ ಫಾರ್ಮುಲಾ ಇದೆ, ಆ ಫಾರ್ಮುಲಾವನ್ನ ಅನುಸರಿಸಬೇಕು. ಅದೇ ಪಿತಾ, ಸುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ದೀಕ್ಷಾ ಸ್ನಾನ ಕೊಡುತ್ತೇನೆ, ಆ ಫಾರ್ಮುಲಾವನ್ನ ಬಳಸಬೇಕು. ಸೊ ಮತ್ತೆ
ಈ ಧರ್ಮಸಭೆ ಏನ್ ಆಶಿಸ್ತದೋ, ಈ ದೀಕ್ಷಾಸ್ನಾನ ಕೊಡುವ ಧರ್ಮಸಭೆ ಏನ್ ಆಶೆಯನ್ನ ಸ್ಪಿರಿಟ್ ನ ಹೊಂದಿರ್ತದೋ ಅದು ಆ ಸ್ಪಿರಿಟ್ ಅಲ್ಲಿ ಇರ್ಬೇಕು. Praise the Lord, praise the Lord. So, continue ಮಾಡಿ ಸರ್. ಮತ್ತೆ ಈ ಧರ್ಮಸಭೆ ಅಲ್ಲಿ ಈ ದೀಕ್ಷಾ ಸ್ನಾನವೇ ನಮ್ಮನ್ನ ರಕ್ಷಣೆ ಮಾಡುವ ಒಂದು ಕಾರ್ಯ, ನಮ್ಮ ಮುಕ್ತಿಗೆ ಒಂದು ಕಾರ್ಯ, ರಕ್ಷಣೆಗೆ ಒಂದು ನೆಸೆಸರಿ ಕಾರ್ಯ ಅನ್ನುವ ಒಂದು ವಿಶ್ವಾಸ ಅಲ್ಲಿ ಇರ್ಬೇಕು ಅಂತ ಹೇಳಿ. ಓಕೆ ಓಕೆ ಸರ್. ಸರ್ ಇವತ್ತಿನ ಸೆಷನ್. ಸೊ ಪ್ರಿಯರೇ, ಇವತ್ತು ನಮಗೆ ಆ ಮತ್ತಾಯನ ಶುಭ ಸಂದೇಶದ 5-10 ಒಂದು ಭಾಗಕ್ಕೆ ಬಂದ್ರು. ಅದು 11, 12 ಎಲ್ಲ ಒಟ್ಟಾಗಿ ಬರುವಂತಹ ಒಂದು ವಾಕ್ಯಗಳಾಗಿದೆ. ಸೊ ಮೊದಲು ಅವರು ನಮಗೆ ಮೋಶೆ ಬಗ್ಗೆ ಹೇಳಿದ್ರು. ಮೋಶೆ ಅವರು ಹೇಗೆ, ಯಾವ ವಯಸ್ಸಿನಲ್ಲಿ ಹೃದಯ ಶುದ್ಧಿ ಉಳ್ಳವನಾಗ್ತಾನೆ, ಯಾವ ವಯಸ್ಸಿನಲ್ಲಿ ಅವನಿಗೆ ಘನತೆ ಗೌರವ ಬರ್ತದೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರು. ಅವನಿಗೆ ಆ ಉರಿಯುವ ಪೊದೆಯ ಒಂದು ಅನುಭವದ ನಂತರ ಅವನು ದೇವರನ್ನ ಮುಖಾಮುಖಿಯಾಗಿ ಕಾಣ್ತಾನೆ, ದೇವರ ವಾಕ್ಯವನ್ನ ಸಾರ್ತಾನೆ. ಅದೇ ರೀತಿ ಯೆಶಾಯ ಪ್ರವಾದಿ ಕೂಡ ಆ ಒಂದು ದೇವರ ಅನುಭವನ ಪಡ್ಕೊಳ್ತಾರೆ. ದೇವರನ್ನು ನೋಡುವಾಗ ಅವನು ಅಶುದ್ಧನಾಗಿರ್ತಾನೆ. ಸೊ ಆ ನಂತರ ದೇವರು ಆ ಕೆಂಡದ ಮೂಲಕ ಅವನ ಹೃದಯವನ್ನ ಶುದ್ಧಗೊಳಿಸ್ತಾರೆ. ನಂತರವೇ ಅವರನ್ನು ಕಳಿಸುವ ಕಾರ್ಯ ಶುರುವಾಗ್ತದೆ. ಮತ್ತೆ ಈ ನ್ಯಾಯ ನೀತಿಗಾಗಿ ನಾವು ಹಸಿದು ದಾಹಗೊಳ್ಳುವರಾಗ್ಬೇಕು. ಆಗ ದೇವರು ನಮಗೆ ನಿಜವಾದ ತೃಪ್ತಿಯನ್ನ ಕೊಡ್ತಾರೆ. ಸೊ ದೇವರು ನಮಗೆ ದರ್ಶನವನ್ನ ಕೊಡ್ತಾರೆ, ಆದ್ರೆ ಅದನ್ನ ಪಡಿಲಿಕ್ಕೆ ನಾವು ಹೃದಯ ಶುದ್ಧಿ ಉಳ್ಳವರಾಗಿರ್ಬೇಕು ಅಂತ. ಮತ್ತೆ ನಮಗೆ ಅವರು ಮೊದಲನೇ ಹಂತದಿಂದ ಹಿಡಿದು ಈ 10ನೇ ಹಂತದವರೆಗೂ ಏನೆಲ್ಲ ಪ್ರೋಸೆಸ್ ಇದೆ ಅದನ್ನ ಹಿಂದೆ ಹೇಳಿದ್ದಾರೆ. ಮತ್ತೆ ನಮಗೆ ಅವರು ರಿಮೈಂಡ್ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಹಂತಗಳನ್ನ ನಾವು ದಾಟಿ ಹೋಗ್ಬೇಕು. ನಮ್ಮಲ್ಲಿ ಎಷ್ಟೋ ಮಂದಿ 7-8ನೇ ಹಂತದವರೆಗೂ ಬಂದಿದ್ದೀವಿ, 8-9ನೇ ಹಂತದವರೆಗೂ ಬಂದಿದ್ದೀವಿ. ಆದ್ರೆ 10ನೇ ಹಂತವನ್ನ ತಲುಪಿದೀವೋ ಇಲ್ವೋ ನಮ್ಮನ್ನೇ ಪರಿಶೋಧಿಸ್ಕೊಳ್ಬೇಕಾದ ಒಂದು ಕಾರ್ಯ ಇದೆ ಅಂತ ನಮ್ಗೆ ತಿಳಿಸ್ಕೊಟ್ರು. ಹೃದಯದ ಶುದ್ಧಿ ಅವಸ್ಥೆಯನ್ನು ದೇವರು ನಮ್ಗೆ ತೋರಿಸ್ಕೊಳ್ತಾರೆ. ಆದ್ರೆ ನಾವು ಒಂದೊಂದೇ ಅದನ್ನ ಶುದ್ಧೀಕರಿಸುವಾಗ ನಮ್ಮಲ್ಲಿ ಬದಲಾವಣೆಗಳು ಉಂಟಾಗ್ತದೆ. ಮತ್ತೆ ಇದು ಎಲ್ಲ ಒಂದು ಪ್ರೋಸೆಸ್. ಆ ಎಲ್ಲ 10 ಕಾರ್ಯಗಳಿದೆಯಲ್ಲ, ಇದೆಲ್ಲ ಒಂದು ಪ್ರೋಸೆಸ್. ಅಂದ್ರೆ ಒಂದು ಪ್ರೇಷಿತ ತರಬೇತಿ ಕಾರ್ಯಕ್ರಮ ಅಂತ ಹೇಳ್ಬೋದು, ಡಿಸೈಪಲ್ಶಿಪ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಸೊ ಇದು ಒಂದು ನಿಶ್ಚಿತವಾದ ಫಾರ್ಮುಲಾ, ಇದನ್ನ ಅನುಸರಿಸಲೇಬೇಕು. ಸೊ ಅದೇ ರೀತಿ ನಮ್ಗೆ ಮೋಸೆ ಮತ್ತೆ ಯೆಶಾಯ ಮತ್ತು ಪೌಲ ಇವರ ಉದಾಹರಣೆಗಳನ್ನ ತೆಗೆದುಕೊಂಡು ಇವರಿಗೆ ಘನತೆ ಗೌರವ ಬಂದದ್ದು ಯಾವಾಗ, ಈ ಎಲ್ಲ ಹಂತಗಳನ್ನ ತಲುಪಿದಾಗ ಅಂತ. ನಂತರ ನಮಗೆ ಮತ್ತಾಯ 28. ಸೊ ಇಲ್ಲಿ ನಮಗೆ ಯೇಸು ತಾವು ಈ ಎಲ್ಲ ಅಧಿಕಾರವನ್ನ ಪಡ್ಕೊಂಡದ್ದು ಯಾವಾಗ, ಅವರು ಮರಣ ಪುನರುತ್ಥಾನದ ಮೂಲಕ ಅದನ್ನ ಸಂಪಾದಿಸಿಕೊಂಡ್ರು. ಆದ್ರೆ ಇದೇ ಮಾತನ್ನ ಶೈತಾನನ ಹೇಳ್ತಾನೆ. ಯೇಸುವಿನ ಜೀವಿತದ ಅಂದ್ರೆ ಪಬ್ಲಿಕ್ ಮಿನಿಸ್ಟ್ರಿ ಪ್ರಾರಂಭದಲ್ಲಿ ಶೈತಾನ ಹೇಳ್ತಾನೆ, ಎಲ್ಲ ಅಧಿಕಾರವನ್ನು ನನಗೆ ಕೊಡಲಾಗಿದೆ. ಸೈತಾನನಿಗೆ ಅಧಿಕಾರ ಕೊಟ್ಟಿಲ್ಲ, ಅವನು ಕಿತ್ಕೊಂಡಿದ್ದಾನೆ ಅಷ್ಟೇ, ಮಾನವನಿಂದ ಕಿತ್ಕೊಂಡಿದ್ದಾನೆ. ಸೊ ಅದನ್ನ ಪುನಃ ಯೇಸು ಸ್ವಾಮಿ ಪಡ್ಕೊಳ್ಬೇಕಾದ್ರೆ ಅವರು ಎಲ್ಲ ಹಂತಗಳನ್ನ ಅನುಸರಿಸಬೇಕಾಗ್ತದೆ. ಅದನ್ನ ಅನುಸರಿಸಿ ಅವರು ಈಗ ಪಡ್ಕೊಂಡಿದ್ದಾರೆ. ಭೂಮಿಯಲ್ಲೂ ಸ್ವರ್ಗದಲ್ಲೂ ಸರ್ವಾಧಿಕಾರವನ್ನು ಅವರು ಪಡ್ಕೊಂಡಿದ್ದಾರೆ ಮರಣ ಮತ್ತು ಪುನರುತ್ಥಾನದ ಮೂಲಕ. ಸೊ ಈಗ ಇಲ್ಲಿ ಅವ್ರಿಗೆ ನಮಗೊಂದು ಟೈಟಲ್ ಡೀಡ್ ಅನ್ನ ಮಾಡ್ಕೊಡ್ತಾ ಇದ್ದಾರೆ. ಈಗ ನಮ್ಮನ್ನ ಕಳಿಸ್ತಾ ಇದ್ದಾರೆ ಅವರು. ನಾನು ಅಧಿಕಾರವನ್ನು ಪಡ್ಕೊಂಡಿದ್ದೇನೆ, ಈಗ ನೀವು ಹೋಗಿ ಶುಭ ಸಂದೇಶವನ್ನ ಸಾರಿ ಅನ್ನುವಾಗ ಸುಮ್ಮನೆ ಅವರು ಆ ರೀತಿ ಹೇಳಕ್ ಆಗಲ್ಲ. ಅದು ನಮಗೆ ಯೋಗ್ಯರನ್ನಾಗಿಸ್ಬೇಕಂದ್ರೆ ನಮಗೆ ಆ ಅಧಿಕಾರವನ್ನ ಕೊಡಬೇಕು. ಅಧಿಕಾರ ಕೊಡೋದಕ್ಕೆ ಅವರು ಒಂದು ಟೈಟಲ್ ಡೀಡ್ ಅನ್ನ ಮಾಡಿದ್ದಾರೆ. ಆ ಟೈಟಲ್ ಡೀಡ್ ಅನ್ನ ಅವರು ನ್ಯಾಯಯುತವಾಗಿ ವಿಧಿಬದ್ಧವಾಗಿ ಮಾಡ್ತಾರೆ. ಮತ್ತೆ ಪಿತಾ ಸುತ ಪವಿತ್ರ ಆತ್ಮರ ಆ ಒಂದು ಸಿಗ್ನೇಚರ್ ಇಂದ ಕೂಡ ಅದನ್ನ ಪರಿಪೂರ್ಣಗೊಳಿಸ್ತಾರೆ. ಈಗ ಆ ಟೈಟಲ್ ಡೀಡ್ ಅನ್ನ ನಾವಿಟ್ಕೊಂಡು ಆ ಕಾರ್ಯವನ್ನ ನಾವು ಮಾಡ್ಲಿಕ್ಕೆ ಹೋಗ್ಬೇಕು. ಸೊ ನಮಗೆ ಆ ಅಧಿಕಾರವನ್ನ ಟೈಟಲ್ ಡೀಡ್ ಮೂಲಕ ಕೊಡಲಾಗಿದೆ. ಆದ್ರಿಂದ ಯೇಸು ಸ್ವಾಮಿ ಎಲ್ಲಿ ತಮ್ಮ ಅಧಿಕಾರವನ್ನು
ಪಡ್ಕೊಂಡಿದ್ದಾರೆ, ಭೂಮಿಯಲ್ಲೂ ಸ್ವರ್ಗದಲ್ಲೂ. ಸೊ ಹಾಗಾಗಿ ಭೂಮಿಯ ಎಲ್ಲಾ ಪ್ರದೇಶಗಳಲ್ಲಿಯೂ ಕೂಡ ಶುಭ ಸಂದೇಶವನ್ನ ಸಾರಬೇಕು ಆಗ್ತದೆ. ಮತ್ತೆ ದೀಕ್ಷಾ ಸ್ನಾನವನ್ನ ಕೊಡಬೇಕು ಅಂತ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದೆಲ್ಲ ಒಂದು ಪ್ರೋಸೆಸ್. ಇದನ್ನ ಮತ್ತೆ ಒಂದ್ಸಾರಿ ನನಗೆ ಸ್ವಲ್ಪ ಕಷ್ಟ ಆಗ್ತದೆ, ಇನ್ನೊಂದ್ಸಾರಿ ಕೇಳುವಾಗ ಅದು ನನಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಸೊ ಸ್ವಲ್ಪ ನಿಧಾನಕ್ಕೆ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಸೋ ಮಚ್.